ಧನ್ಯವಾದಗಳು. ರೆಕಾರ್ಡಿಂಗ್ ಶುರು ಮಾಡ್ಕೊಂಡಿದ್ದೀರಾ? ನಮಸ್ಕಾರ ಅಮ್ಮ. ನಮಸ್ಕಾರ ನಿಮಗೂ. ಸೊ ಈಗ ಕಾರ್ಯಕ್ರಮ ಆರಂಭ ಆಗಿದೆ. ಈಗ ನಾವು ಕಾರ್ಯಕ್ರಮ ಶುರು ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಮೊದಲಿಗೆ ನಾವೊಂದು ವೆಲ್ಕಮ್ ಸ್ಪೀಚ್ ಅಂತ ಮಾಮೂಲಾಗಿ ಈ ಬಂದಿರುವಂತ ಎಲ್ಲ ಮಾಸ್ಟರ್ಸ್ಗೆ ನನ್ನ ಹೃದಯಪೂರ್ವಕ ಸ್ವಾಗತ. ಇದು 14ನೇ ಬ್ಯಾಚಿನ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ರಿಗೂ ಸುಸ್ವಾಗತ. ಮೊದಲಿಗೆ ಆರಂಭದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಗುರುಗಳಿಗೆ ನಮಸ್ಕರಿಸ್ತಾ ಇದ್ದೀವಿ. ಅವರೇ ಈ ಕಾರ್ಯಕ್ರಮಗಳಿಗೆಲ್ಲ ಕೇಂದ್ರ ಬಿಂದು. ಅವರ ನಂತರದಲ್ಲಿ ನಮ್ಮ ಈ ಕಾರ್ಯಕ್ರಮಗಳ ರೂವಾರಿಯಾದಂಥ ರಂಗನಾಥ್ ಜಿ ಅವರಿಗೆ ನಾನು ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ಕೇಂದ್ರ ಬಿಂದುಗಳಾಗಿರುವಂತಹ ನಮ್ಮ ಡಾಕ್ಟರ್ ಯಶೋಧ ಅವರಿಗೆ, ನಮ್ಮೆಲ್ಲರಿಗೂ ಸ್ಫೂರ್ತಿ ದೇವತೆ ಆಗಿರುವಂತ ಶಾಂತ ಅವ್ರಿಗೆ ನನ್ನ ನಮಸ್ಕಾರಗಳು. ಶಾಂತ, ನಿಮ್ ಫೇಸ್ ತೋರಿಸಿ ಅಮ್ಮ ನಮ್ಗೆ. ಶಾಂತ ಮೇಡಮ್, ಆಯ್ತು, ನಮಸ್ಕರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿರುವಂತ ಗಿರಿಜಾ ಪಾಟೀಲ್ ಅವರು ಮಾತಾಡ್ತಾರೆ. ಅವರು ಬರ್ಬೋದು, ಇನ್ನೊಂದು ಸ್ವಲ್ಪ ನಿಮಿಷಗಳಲ್ಲಿ ಬರ್ತಾರೆ. ಸೊ ಅವ್ರಿಗೂ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈಗ ಕಾರ್ಯಕ್ರಮವನ್ನ ಶುರು ಮಾಡೋಣ. ಅದಕ್ಕೆ ಮೊದಲಿಗೆ ಈಗ ಡಾಕ್ಟರ್ ಯಶೋಧ ಅವರು ನಮ್ಗೆ ಮುದ್ರೆಗಳ ಕುರಿತಾಗಿ ಆಯುರ್ವೇದದ ಸಮ ಟಿಪ್ಸ್ ಅಥವಾ ಯಾವ್ದಾದ್ರು ಕಾಯಿಲೆ ಇದ್ರ ಬಗ್ಗೆ, ಮದ್ದುಗಳ ಬಗ್ಗೆ ಏನಾದ್ರು ಒಂದು ಕೆಲವು ವಿಷಯಗಳನ್ನ ಹೇಳ್ತಾರೆ. ಸಮಯ ಅವರಿಗೆ 10 ನಿಮಿಷ ನಿಗದಿಯಾಗಿದೆ. ದಯವಿಟ್ಟು ಅದರಲ್ಲಿ ತಾವು ಮಾಡ್ಕೋಬೇಕು. ಯಾಕಂದ್ರೆ ಈ ಉಪನ್ಯಾಸ ಏನೋ ಬಹಳ ವಿಶೇಷವಾಗಿದೆ. ಎಥನಿಕ್ ಶರೀರಗಳು ಅಂತ ಕೇಳಿದ್ದಾರೆ. ಅದ್ರ ಬಗ್ಗೆ ಏನೇ ಮಾತಾಡ್ತಾರೆ ಅನ್ನೋದು ಎಲ್ರಿಗೂ ಕುತೂಹಲ ಇದೆ. ನೋಡೋಣಂತೆ. ಇವತ್ತು ತಾವು ಶುರು ಮಾಡ್ಕೊಳ್ಳಿ. ಒಂದು 5 ನಿಮಿಷ ಹೆಚ್ಚು ಕಮ್ಮಿ, ಪ್ಲಸ್ ಆರ್ ಮೈನಸ್. ಡಾಕ್ಟರ್, ಓವರ್ ಟು ಯಶೋಧ, ತಾವು ಮಾತಾಡ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಮಗ್ರ ಜೀವನ ಸ್ವಸ್ಥ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಅಸಿಡಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಸಿಡಿಟಿ ಅಂದ್ರೆ ಆಯುರ್ವೇದದಲ್ಲಿ ಆಮ್ಲಪಿತ್ತ ಅಂತ ಕರಿತೀವಿ. ಅಸಿಡಿಟಿ ಅನ್ನೋದ್ರಲ್ಲೇ ಇದೆ ನಿಮ್ಗೆ ಆಸಿಡ್ ರಿಫ್ಲೆಕ್ಸ್ ಅಂತ ಆಗುವಂಥದ್ದು. ಹಲವಾರು ಜನ ಇದರ ಅಸಿಡಿಟಿನ ಇಂತಹ ಸಮಸ್ಯೆಯನ್ನ ಎದುರಿಸ್ತಾ ಇರ್ತೀರಾ. ಯಾವಾಗ್ಲೂ ಗ್ಯಾಸ್ಟ್ರಿಕ್ ಅಂತ ಹೇಳೋದು ಕಾಮನ್ ಆಗ್ಬಿಟ್ಟಿದೆ ಇವಾಗ ಎಲ್ಲರಲ್ಲೂ. ಚೆನ್ನಾಗಿ ಊಟ ಮಾಡ್ತೀನಿ, ಏನೋ ತಪ್ಸೋದಿಲ್ಲ, ಆದ್ರೂ ಅಸಿಡಿಟಿ ಜಾಸ್ತಿ ಇದೆ ಅಂತ ಹೇಳ್ತಾ ಇರ್ತೀರಾ. ಸೊ ಕಾರಣ ಏನು ಅಂತ ಒಂದೊಂದೇ ವಿವರವಾಗಿ ಹೇಳ್ತಾ ಹೋಗ್ತೀನಿ, ಅದು ಕೇಳಿಸ್ಕೊಳ್ಳಿ. ತುಂಬಾ ಲೇಟ್ ಆಗಿ ಊಟ ಮಾಡೋದು ಒಂದು, ಮತ್ತೆ ಬೆಳಗ್ಗೆನೆ ಎದ್ದು ಕಾಫಿ ಟೀ ಕುಡಿಯುವಂತ ನಿರಂತರವಾಗಿ ಅಭ್ಯಾಸ ಆಗ್ಬಿಟ್ಟಿರೋದು, ಮತ್ತೆ ಬೆಳಗ್ಗೆನೆ ಸ್ವೀಟ್ ತಿನ್ನೋದು, ಮತ್ತೆ ಬೆಳಗ್ಗೆನೆ ಜಾಸ್ತಿ ಹೊತ್ತು ಖಾರ ಮಸಾಲಾ ಪದಾರ್ಥ ಮತ್ತೆ ಪನ್ನೀರ್ ಅಂತ ಹೆವಿ ಫುಡ್ ತಗೊಳ್ಳೋದು, ಮತ್ತೆ ಮಶ್ರೂಮ್ ಮತ್ತೆ ನಾನ್ ವೆಜ್ ತಗೊಳ್ಳೋಂಥದ್ದು. ಇದೆಲ್ಲ ಮಾಡಿದಾಗ ಮಾತ್ರ ನಿಮ್ಗೆ ಅಸಿಡಿಟಿ ಜಾಸ್ತಿ ಆಗುತ್ತೆ. ಜೊತೆಗೆ ಹೆಚ್ಚು ಉಪವಾಸ ಮಾಡೋದು, ಮತ್ತೆ ತಿಂದ ತಕ್ಷಣ ಜಾಸ್ತಿ ನೀರ್ ಕುಡಿದ್ಬಿಡೋದು. ಸೊ ಅದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಜೀರ್ಣಕ್ರಿಯೆ ಅಂಗವಾದ ಜಠರದಲ್ಲಿ ಅಜೀರ್ಣತೆ ಉಂಟಾಗುತ್ತೆ. ಸರಿಯಾಗಿ ನಾವು ತಿಂದಂತ ಆಹಾರ ಪಚನ ಆಗೋದಿಲ್ಲ, ಅಗ್ನಿ ದೀಪನ ಆಗೋದಿಲ್ಲ. ಅಗ್ನಿ ಬಹಳ ಮುಖ್ಯ, ಜಠರಾಗ್ನಿ ಮಹತ್ವದ ಪಾತ್ರವನ್ನ ವಹಿಸುತ್ತೆ ಜೀರ್ಣಕ್ರಿಯೆಯಲ್ಲಿ. ಆದ್ರೆ ನಾವು ನೀರ್ ತಕ್ಷಣನೇ ಕುಡಿದ್ಬಿಡೋದ್ರಿಂದ, ಜಾಸ್ತಿ ನೀರ್ ಸೇವನೆ ಮಾಡೋದ್ರಿಂದ ತಿಂದಂತ ಆಹಾರ ಪದಾರ್ಥ ಸರಿಯಾಗಿ ಜೀರ್ಣ ಆಗೋದಿಲ್ಲ. ಮತ್ತೆ ಗಟ್ಟಿಯಾದಂತ ಪದಾರ್ಥಗಳನ್ನ ತಿನ್ನೋದು. ಗಟ್ಟಿ ಅಂತಂದ್ರೆ ಅದು ನಿಮ್ಗೆ ಜೀರ್ಣಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಗಟ್ಟಿ ರೊಟ್ಟಿ ಅಂತದ್ದು, ಮತ್ತೆ ಯಾವಾಗ್ಲೂ ಚಪಾತಿಯೇ ತಿಂತಾ ಇರೋದು, ಒಂದೇ ತರದ ಆಹಾರ ಪದಾರ್ಥ ಸೇವನೆ ಮಾಡ್ತಾ ಇರೋದು, ಮತ್ತೆ ಸರಿಯಾದ ಟೈಮ್ಗೆ ಊಟ ಮಾಡದೇ ಇರೋಂಥದ್ದು, ಸರಿಯಾಗಿ ಅಭ್ಯಾಸ ಮಾಡದೇ ಇರೋಂಥದ್ದು, ಊಟದ ಸಮಯನ ನೀವು ಸರಿಯಾಗಿ ನಿಗದಿಪಡಿಸ್ಕೊಳ್ದೇನೆ ಟೈಮ್ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಂಥದ್ದು ಕೂಡ ಅಸಿಡಿಟಿಗೆ ಕಾರಣ ಆಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಸರಿಯಾಗಿ ಜೀರ್ಣ ಆಗದೆ ಇರೋದ್ರಿಂದ ಅಲ್ಲಿ ಆಮ್ಲತೆ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಅದನ್ನ ಆಸಿಡ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ಅದನ್ನ ನೀವು ಸರಿಯಾಗಿ ಟೈಮ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕು. ಮತ್ತೆ ಕರೆಕ್ಟ್ ಆಗಿ ನೀವು ನೀರನ್ನ ಕುಡಿಯುವಂಥದ್ದು, ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ಎಷ್ಟು ಪ್ರಮಾಣದ ನೀರು ಕುಡಿಬೇಕು ಅಷ್ಟೇ ಕುಡಿಬೇಕು. ಅದು ಮತ್ತೆ ಮಾನಸಿಕ ಒತ್ತಡದಲ್ಲಿದ್ದಾಗ ಊಟ ಮಾಡುವಂಥದ್ದು, ಬಹಳ ಚಿಂತೆ ಇಟ್ಕೊಂಡು ಊಟ ಮಾಡುವಂಥದ್ದು, ಇಲ್ಲಾಂದ್ರೆ ಅರ್ಜೆಂಟಲ್ಲಿ ಎಲ್ಲೋ ಆಚೆ ಹೋಗ್ಬೇಕು, ಅರ್ಜೆಂಟಲ್ಲಿ ತಿನ್ಬಿಡೋದು, ಸ್ವಲ್ಪ ಹಾಗೆ ಹೋಗ್ಬಿಡೋದು, ಆ ತರದ್ದೆಲ್ಲ ಮಾಡ್ಬಾರ್ದು. ಮತ್ತೆ ಪದೇ ಹಿಂದೆ ತಿಂದಿದ್ದ ಆಹಾರ ಇನ್ನೂ ಜೀರ್ಣನೇ ಆಗಿರಲ್ಲ, ಅಷ್ಟ್ ಬೇಗ ಮತ್ತೊಂದ್ಸತಿ ಹೊಟ್ಟೆ ಹಸುವಾಗುತ್ತೋ ಇಲ್ವೋ ನೋಡೋದೇ ಇಲ್ಲ, ಹಾಗೆ ತಿನ್ಬಿಡೋದು. ಸೊ ಅದರಿಂದನೂ ಕೂಡ ನಿಮ್ಗೆ ಅಜೀರ್ಣನೂ ಉಂಟಾಗುತ್ತೆ, ಮತ್ತೆ ಆಸಿಡಿಟಿನೂ ಉಂಟಾಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ. ಮತ್ತೆ ದೀರ್ಘಕಾಲದಿಂದ ನೀವು ಔಷಧಿಗಳನ್ನ ತಗೊಳ್ಳೋಂಥದ್ದು, BP-ಗಾಗ್ಲಿ, ಶುಗರ್ಗಾಗ್ಲಿ, ಥೈರಾಯ್ಡ್ಗಾಗ್ಲಿ, ಮತ್ತ ಹಲವು ಸಮಸ್ಯೆಗಳಿಗೆ ದೀರ್ಘಕಾಲೀನವಾಗಿ
ಔಷಧಿಗಳನ್ನ ಸೇವನೆ ಮಾಡ್ತಾ ಬರ್ತಾ ಇರೋದು. ಸೊ ಅದರಿಂದನೂ ನಿಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗುತ್ತೆ. ಅತಿಯಾದ ಮಾಂಸಾಹಾರ ಪದಾರ್ಥ ಸೇವನೆ, ಮತ್ತೆ ಅತಿಯಾದ ಧೂಮಪಾನ ಮತ್ತೆ ಮದ್ಯಪಾನ, ತಂಬಾಕು ಸೇವನೆ. ಇತ್ತೀಚೆಗೆ ಎಲ್ಲರೂ ತಂಬಾಕು ಸೇವನೆ ಜಾಸ್ತಿ ಆಗ್ತಾ ಇದೆ, ಅದನ್ನು ಕಡಿಮೆ ಮಾಡ್ಬೇಕು. ಮತ್ತೆ ಮದ್ಯಪಾನ ಅಭ್ಯಾಸಿಗಳಾಗಿದ್ರೆ ಊಟನೇ ಮಾಡೋದಿಲ್ಲ, ಬರೀ ಮದ್ಯಪಾನ ಸೇವನೆ ಮಾಡ್ಕೊಳ್ಳೋದು, ಊಟನ ಸ್ಕಿಪ್ ಮಾಡೋದು, ಆತರ ಮಾಡ್ತಾ ಇದ್ರೆ ಅಂತವ್ರಿಗೂ ಅಸಿಡಿಟಿ ಜಾಸ್ತಿ ಆಗುವಂಥದ್ದು. ಅದನ್ನ ಕೇರ್ಲೆಸ್ ಮಾಡಿದ್ರೆ ಮುಂದೆ ಕೊಲೈಟಿಸ್, ಅಲ್ಸರೇಟಿವ್ ಕೊಲೈಟಿಸ್ ಆಗೋಂಥದ್ದು, ಪೆಪ್ಟಿಕ್ ಅಲ್ಸರ್ ಅಂತ ಆಗೋದು, ಸಣ್ಣ ಕರುಳುಗಳಲ್ಲೆಲ್ಲ ರಂಧ್ರಗಳು ಉಂಟಾಗ್ಬಿಡುತ್ತೆ. ಸೊ ಆ ತರದ ಸಮಸ್ಯೆಗಳನ್ನ ಮುಂದೆ ಎದುರಿಸ್ಬೇಕಾಗುತ್ತೆ. ಸೊ ಅದರಿಂದ ಇಂಥ ಅಭ್ಯಾಸಗಳನ್ನ ಬಿಡ್ಬೇಕು. ಮತ್ತೆ ಯಾವಾಗ್ಲೂ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡೋಂಥದ್ದು. ಮತ್ತೆ ಎಣ್ಣೆ ವಿಷಯವಾಗಿ ಬಂದದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಗಾಣದ ಎಣ್ಣೆ ಇರುತ್ತಲ್ಲ ಅದನ್ನ ಯೂಸ್ ಮಾಡಿ. ಜಾಸ್ತಿ ಮಾರ್ಕೆಟ್ ಅಲ್ಲಿ ಸಿಗಂತ ಒಂದೇ ತರದ ಸೂರ್ಯಕಾಂತಿ ಎಣ್ಣೆನೇ ಉಪಯೋಗಿಸೋದು, ಆ ತರದ್ದೆಲ್ಲ ಮಾಡಕ್ ಹೋಗ್ಬಿಡಿ. ಕೇವಲ ಕಡ್ಲೆಕಾಯಿ ಎಣ್ಣೆನೇ ಅಂತದ್ ಮಾಡ್ಬಿಡಿ. ಬದಲಾಯಿಸ್ತಾ ಇರ್ಬೇಕು. ಆದಷ್ಟು ಗಾಣದ ಎಣ್ಣೆ ಪರ್ಚೇಸ್ ಮಾಡ್ಲಿಕ್ಕೆ ನೀವು ಶುರು ಮಾಡ್ಕೊಳ್ಬಹುದು. ಈ ತರ ಆದಾಗ ನಮ್ಮ ದೇಹದಲ್ಲಿ ಏನೇನ್ ಲಕ್ಷಣಗಳಾಗುತ್ತೆ ಅಂತ ನೋಡೋದಾದ್ರೆ, ಹುಳಿ ತೇಗು, ಹೊಟ್ಟೆಯಲ್ಲಿ ಉಬ್ರ ಬರೋದು, ಹೊಟ್ಟೆ ಉಬ್ರ ಜಾಸ್ತಿ ಅಂತ ಹೇಳ್ತಾ ಇರ್ತಾರೆ. ಸೊ ಹೊಟ್ಟೆ ಊದ್ಕೊಂಡಂಗ್ ಆಗೋದು, ಗಾಳಿ ತುಂಬಿಕೊಳ್ಳಂಗ ಆಗೋದು, ಹೊಟ್ಟೆಯಲ್ಲಿ ನೋವು ಬರೋಂಥದ್ದು, ಕಾನ್ಸ್ಟಿಪೇಷನ್ ಆಗುವಂಥದ್ದು, ಮತ್ತೆ ಎದೆ ಮಧ್ಯೆ ನೋವು ಬರೋಂಥದ್ದು. ಕೆಲವು ಬಾರಿ ಸುಮಾರು ಜನ ಬರ್ತಾರೆ, ನನ್ಗೆ ಎದೆ ನೋವು ಅಂತ. ಅದು ಮೂಲ ಸಮಸ್ಯೆ ಇರೋದು ಗ್ಯಾಸ್ಟ್ರಿಕ್ ಇಂದ ಆಗಿರುತ್ತೆ. ಸೊ ಮತ್ತೆ ಗಂಟ್ಲಲ್ಲಿ ಉರಿ ಬರೋದು, ಎದೆಯಲ್ಲಿ ಉರಿ ಮತ್ತೆ ಗಂಟ್ಲಲ್ಲಿ ಉರಿ, ಹೊಟ್ಟೆಯಲ್ಲಿ ಉರಿ ಬರ್ತಾ ಇರುತ್ತೆ. ಸೊ ವಾಕರ್ಕೆ ಬಂದಂಗಾಗೋದು, ಊಟ ನೋಡಿದ್ರೆ ತಿನ್ನಕ್ಕೆ ಮನ್ಸಾಗೋದಿಲ್ಲ, ಆ ತರ ಸಮಸ್ಯೆನೂ ಕೂಡ ಉಂಟಾಗುತ್ತೆ. ಸೊ ಅದಕ್ಕೆ ಚಿಕಿತ್ಸೆ ಇವರು ಕಡಿಮೆ ಅವಕಾಶ ಟೈಮ್ ಕೊಟ್ಟಿರೋದನ್ನ ಬೇಗ ಹೇಳ್ತಾ ಇದ್ದೀನಿ. ಭೋಜನಾಗ್ರೆ ಸದಾ ಪಥ್ಯಂ ಅಂತಂದ್ರೆ ಊಟಕ್ಕಿಂತ ಮುಂಚೆ ಒಂಚೂರು ಶುಂಠಿ, ಸ್ವಲ್ಪ ಲವಣ, ಸಾಲ್ಟ್ ಬರುತ್ತಲ್ಲ, ಅರಳುಪ್ಪು, ಅದನ್ನೇ ತಗೋಬಹುದು. ಚೂರು ಶುಂಠಿ ಜೊತೆ ಅದೆರಡನ್ನೂ ಜಗ್ಗಿದು ನುಂಗ್ಬೇಕು, ಚೆನ್ನಾಗಿ ಅಗಿದು ನುಂಗ್ಬೇಕು ಊಟಕ್ಕಿಂತ ಮುಂಚೆ. ಆಗ ಒಳಗಡೆ ಇರೋಂತಹ ಗ್ಯಾಸ್ ಏನಾದ್ರೂ ಇದ್ರೆ ಅದೆಲ್ಲ ಜೀರ್ಣವಾಗಿ ಸರಿಯಾಗಿ ತಿಂದಂತ ಆಹಾರ ಜೀರ್ಣ ಶಕ್ತಿ ಮಾಡ್ಕೊಳ್ಳಿಕ್ಕೆ ಸರಿಯಾಗುತ್ತೆ. ಮತ್ತೆ ಆಮ್ಲಪಿತ್ತ, ಅಸಿಡಿಟಿ ಹೆಚ್ಚು ಮಾಡೋಂತ ಅಭ್ಯಾಸಗಳನ್ನ ಬಿಟ್ಬಿಡ್ಬೇಕು. ಈಗಾಗ್ಲೇ ಇಷ್ಟೊಂದು ಲಿಸ್ಟ್ ಹೇಳಿದ್ನಲ್ಲ, ಅದೆಲ್ಲ ಬಿಡ್ಬೇಕು ನೀವು. ಮತ್ತೆ ತಾಜಾವಾದ ಮಿತವಾದ ಹಿತವಾದ ಆಹಾರವನ್ನ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ಬೇಕು. ಮತ್ತೆ ನಾನು ಮೊದ್ಲೇ ಹೇಳಿದ್ದೆ, ನಾನು ಲಾಸ್ಟ್ ಟೈಮ್ ಕಾನ್ಸ್ಟಿಪೇಷನ್ ಬಗ್ಗೆ ಹೇಳುವಾಗ ಹೇಳಿದ್ದೆ, ಬೆಳಿಗ್ಗೆನೆ ಮಿತವಾದ ತಾಜಾವಾದ ಆಹಾರ ತಿಂಡಿ ತಿಂದ್ರೆ ಮತ್ತೆ ನೀವು ಸೂರ್ಯಾಸ್ತದ ಒಳಗಡೆ ನೀವು ಊಟ ಮಾಡಿ ಮುಗಿಸ್ಬೇಕು ಅಂತ. ಲೇಟಾಗಿ ಊಟ ಮಾಡೋಂಥದ್ದು, 10:30 11 ಗಂಟೆ ಮಾಡಿ ಲೇಟಾಗಿ ಮಲ್ಗೋ ಟೈಮಲ್ಲಿ ಊಟ ಮಾಡೋದು, ಅಂತದ್ದು ಅಭ್ಯಾಸ ಎಲ್ಲ ಬಿಡ್ಬೇಕಾಗುತ್ತೆ. ಮತ್ತೆ ಇಂದಿನ ದಿವಸದಲ್ಲಿ ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡೋಂಥದ್ದು ಜಾಸ್ತಿ ಆಗಿದೆ. ಈ ಬಿರಿಯಾನಿ ಮಾಡೋಂಥದ್ದಾಗಿರ್ಬೋದು, ಪಲಾವ್ ಇರಬಹುದು ಅಂತ ಸಮಯದಲ್ಲಿ, ಮತ್ತೆ ಯಾವುದೇ ಕರಿಗಳು ಮಾಡುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹೊರಗಡೆದು ರೆಡಿಮೇಡ್ ತಗೊಂಡ್ತೀರ, ಅದರಲ್ಲಿ ಪ್ರಿಸರ್ವೇಟಿವ್ಸ್ ಎಲ್ಲ ಇರುತ್ತೆ, ಅಂತದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಆದಷ್ಟು ನೀವು ಬೆಳ್ಳುಳ್ಳಿ ಆಕ್ಚುಲಿ ಆಧ್ಯಾತ್ಮಿಕತೆಗೆ, ಸ್ಪಿರಿಚುಯಾಲಿಟಿಗೆ ಧ್ಯಾನ ಮಾಡುವಾಗ ಅದ್ರದ್ದು ಸೇವನೆ ಇಲ್ಲ, ನಿಷಿದ್ಧ ಅಂತ ಹೇಳಿದ್ದಾರೆ ಈಗಾಗ್ಲೇ. ಸೊ ಅದನ್ನ ನೀವು ನಿಷೇಧ ಮಾಡ್ಬೋದು. ಕೇವಲ ಬೆಳ್ಳುಳ್ಳಿ ಸಾಕಷ್ಟು ಎಷ್ಟು ಪ್ರಮಾಣದ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಉಪಯೋಗಿಸ್ಬೇಕು. ಮತ್ತೆ ಅತಿ ಹೆಚ್ಚಿನ ಮೈದಾ ಪದಾರ್ಥ ಸೇವನೆ ಜಾಸ್ತಿ, ಅಜೀರ್ಣ ಇದ್ದಾಗ ಪೂರಿ ತಿನ್ನೋಂಥದ್ದು, ಮೈದಾದಿಂದ ಮಾಡಿದಂತ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದಂತನ್ನ ಅವಾಯ್ಡ್ ಮಾಡ್ಬೇಕು. ಸೊ ಅದ್ರ ನಂತರ ನೀವು ಅತಿ ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಇದ್ರೆ ತಕ್ಷಣಕ್ಕೆ ಏನ್ ಮಾಡ್ಕೊಳ್ಬಹುದು ಅಂತಂದ್ರೆ, ಅಜ್ವಾನ ಬರುತ್ತಲ್ಲ, ಓಂ ಕಾಳನ್ನ ಸ್ವಲ್ಪ ನಿಂಬೆ ರಸದಲ್ಲಿ ಹಾಕಿ ನೆನ್ಸಿಡ್ಬೇಕು. ನೆನ್ಸಿಟ್ಬಿಟ್ಟು ಅದನ್ನ ನೆರಳಿನಲ್ಲಿ ಒಣಗಿಸ್ಬೇಕು. ಎಷ್ಟು ಪ್ರಮಾಣದಲ್ಲಿ ನೀವು ಅಜ್ವಾನ್ ತಗೊಂಡಿದ್ದೀರೋ ಅದರಲ್ಲಿ ಅರ್ಧ ಪ್ರಮಾಣದಷ್ಟು ಸೈಂಧವ ಲವಣ ತಗೋಬೇಕು. ಅದನ್ನ ಮಿಕ್ಸ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡು ಪ್ರತಿದಿನ ಒಂದ್ ಅರ್ಧ ಚಮಚದಷ್ಟು ಪುಡಿನ ನೀವು ತುಪ್ಪದ ಜೊತೆ ಹಾಕೊಂಡು ತಿಂದ್ರೆ ಅಜೀರ್ಣ ಮತ್ತೆ ಅಸಿಡಿಟಿ ಕಡಿಮೆ ಆಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನೀವು ಹೊರಬರಬಹುದು. ಮತ್ತೆ ಪುದೀನ ಸೊಪ್ಪಿನ ರಸ, ಜೇನುತುಪ್ಪ, ಸೈಂಧವ ಲವಣ, ಮತ್ತೆ ಸ್ವಲ್ಪ ಹಸಿ ಶುಂಠಿ, ಅದೆಲ್ಲಾನು ಸ್ವಲ್ಪ ಪುದೀನ ಸೊಪ್ಪಿನ ರಸ ಮಾಡ್ಕೊಳ್ಬೇಕು. ಶುಂಠಿ ತುರ್ದಿರೋದಾದ್ರೂ ಪರವಾಗಿಲ್ಲ. ಮತ್ತೆ ಅದ್ರ ಜೊತೆಗೆ ಜೇನುತುಪ್ಪ ಮತ್ತೆ ಸಾಲ್ಟ್ ಎಲ್ಲಾನು ಮಿಕ್ಸ್ ಮಾಡಿ ಅದನ್ನ ತಗೊಳ್ಳುವಂಥದ್ದು ಹಾಗೆ ಮಾಡ್ಬೇಕು. ಮತ್ತೆ ಇದು ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವಂಥದ್ದು ಹುರುಳಿ ಕಾಳು ತಿನ್ನೋದ್ರಿಂದ, ಜಾಸ್ತಿ ಟೈಮ್ ಅದನ್ನ ಬಳಸೋದ್ರಿಂದ, ಮತ್ತೆ ಬಟಾಣಿ ಬಳಸೋದ್ರಿಂದ, ಆಲೂಗೆಡ್ಡೆ, ಬದನೆಕಾಯಿ ಇಂಥದನ್ನ ಬಳಸೋದ್ರಿಂದ ಜಾಸ್ತಿ ಅಸಿಡಿಟಿ ಉಂಟಾಗುತ್ತೆ.
ಮತ್ತೆ ಸರಿಯಾಗಿ ಪಕ್ವ ಆಗದೆ ಇರೋಂತ ಅನ್ರೈಪಂಡ್ ಫ್ರೂಟ್ಸ್ ತಿನ್ನೋದ್ರಿಂದ ಮತ್ತೆ ಹುಳಿ ಇರುವಂತಹ ಹಣ್ಣುಗಳನ್ನ ಜಾಸ್ತಿ ತಿನ್ನೋದ್ರಿಂದ ನಿಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಇದಕ್ಕೆ ಏನೇನು ಪರಿಹಾರ ಊಟದಲ್ಲಿ ಹೇಗೆ ಸರಿ ಮಾಡ್ಕೋಬೇಕು ಅಂತಂದ್ರೆ, ಬೆಳಿಗ್ಗೆ ಖಾಲಿ ಹೊಟ್ಟೆಲೆ ಟೀ ಕಾಫಿ ಅಭ್ಯಾಸನ ಬಿಡ್ಬೇಕು. ಅದ್ರ ಬದಲು ರಾಗಿ ಗಂಜಿ, ಪಾರ್ಲಿ ಗಂಜಿ ಈ ತರದನ್ನ ತಗೋಬಹುದು. ಮತ್ತೆ ಬೂದ್ಗುಂಬಳ ಜ್ಯೂಸ್ ಮಾಡ್ಕೊಳ್ಬಹುದು. ಅದು ಪ್ರತಿ ದಿವಸ ಅಭ್ಯಾಸ ಬೇಡ, ವಾರಕ್ಕೆ 2 ಸತಿ 3 ಸತಿ ತಗೊಳ್ಬಹುದು. ಮತ್ತೆ ಸರಿಯಾದ ಪ್ರಮಾಣದಲ್ಲಿ ನೀವು ನೀರನ್ನ ಕುಡಿಯುವಂಥದ್ದು, ಮತ್ತೆ ಸೊಪ್ಪುಗಳು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು ಅಂತವುಗಳನ್ನ ನೀವು ಸರಿಯಾದ ಪ್ರಮಾಣದಲ್ಲಿ ಪಲ್ಯ ಮಾಡ್ಕೊಂಡು ತಿನ್ಬಹುದು. ಬಾಳೆಹಣ್ಣು ತಿನ್ಬಹುದು, ದಾಳಿಂಬೆ ತಿನ್ಬಹುದು. ಮತ್ತೆ ಮುದ್ರೆಗಳ ವಿಷಯಕ್ಕೆ ಬಂದಾಗ ಆದಿ ಮುದ್ರೆ ಅಂತ ಹೇಳ್ತೀವಿ. ಇದು ಕೈಗಳು, ಇದು ನೋಡ್ಕೊಳ್ಳಿ, ಇದು ಅಗ್ನಿ ತತ್ವ ಹೆಬ್ಬೆರಳು, ಇದನ್ನ ಒಳಗಡೆ ಸೇರ್ಸ್ಕೋಬೇಕು. ಮಿಕ್ಕದ್ದು ತತ್ವಗಳದ್ದು ಬೆರಳುಗಳು ಹೀಗೆ ಅಗ್ನಿ ತತ್ವನ ಪ್ರೊಟೆಕ್ಟ್ ಮಾಡೋಂಥದ್ದು. ಇದು ಆದಿ ಮುದ್ರೆ. ಇದನ್ನ ಮೇಲ್ಮುಖವಾಗಿ ಕಾಲುಗಳಲ್ಲಿ ಮಂಡಿಯ ಮೇಲೆ ಇಟ್ಕೊಂಡು ಧ್ಯಾನ ಅಲ್ಲ, ಪ್ರಾಣಾಯಾಮ ಮಾಡುವಂಥದ್ದು. 20 ನಿಮಿಷ ಮಾಡಿದ್ರೆ ಸಾಕು ಈ ರೀತಿ. ಮತ್ತೆ ಅಪಾನ ವಾಯು, ಹೊಟ್ಟೆನಲ್ಲಿ ಜಾಸ್ತಿ ಗ್ಯಾಸ್ ತುಂಬ್ಕೊಂಡ್ಬಿಟ್ಟಿರುತ್ತೆ, ಅದು ಹೋಗ್ತಾ ಇಲ್ಲ, ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ, ಮೋಷನ್ ಕ್ಲಿಯರ್ ಆಗಿ ಆಗ್ತಾ ಇಲ್ಲ, ಗ್ಯಾಸ್ ಆಚೆ ಬರ್ತಾ ಇಲ್ಲ ಅನ್ನೋ ಸಮಸ್ಯೆ ಇದ್ರೆ ಅಪಾನ ಮುದ್ರೆ. ಈ ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳು ಹೆಬ್ಬೆರಳಿನ ಜೊತೆ ಕೂಡಿ ಆಗುವಂಥದ್ದು. ಇದನ್ನ ಹೀಗೆ ಇಟ್ಕೋಬೇಕು ಮಂಡಿಗಳ ಮೇಲೆ. ಇದನ್ನು 20 ನಿಮಿಷ. ಜಾಸ್ತಿ ಮುದ್ರೆಗಳು ಹೇಳ್ಕೊಡ್ತಾ ಇಲ್ಲ, ಏಕೆಂದ್ರೆ ನೀವು ಅಭ್ಯಾಸ ಮಾಡ್ಬೇಕು. ಬರೀ ತಿಳ್ಕೊಳ್ಳೋದಷ್ಟೇ ಅಲ್ಲ, ಪ್ರತಿ ದಿವಸ ಅಭ್ಯಾಸ ಆ ಸಮಸ್ಯೆಗೆ ತಕ್ಕಂತೆ ನೀವು ಅಭ್ಯಾಸ ಮಾಡ್ಕೊಳ್ಬೇಕು. ಮಿಕ್ಕ 2 ಬೆರಳು, ತೋರು ಬೆರಳು ಮತ್ತೆ ಕಿರು ಬೆರಳು ನೇರವಾಗಿ ಇಟ್ಕೋಬೇಕು. ಇದು ಮಾಡ್ತಾ ನಿದ್ದೆ ಬರಲ್ಲ. ಅವತ್ತು ಶೆಟ್ಟಿಗಾರ್ ಸರ್ ಒಂದು ಪ್ರಶ್ನೆ ಕೇಳಿದ್ರು, ಇದು ಮಾಡ್ತಾ ನಿದ್ದೆ ಬಂದ್ಬಿಡೋದು. ನಿದ್ದೆ ಬರೋ ತನಕ ಮಾಡ್ಬೇಡಿ ಸರ್, ಕಾನ್ಶಿಯಸ್ನೆಸ್ ಇಟ್ಕೊಂಡು ಮುದ್ರೆಗಳನ್ನ ಮಾಡ್ಕೊಡಿ. ಇದಿಷ್ಟು ಇವತ್ತು ಆಮ್ಲಪಿತ್ತದ ಬಗ್ಗೆ ಹೇಳಿದ್ದೀನಿ, ಅಸಿಡಿಟಿ ಬಗ್ಗೆ. ಇದನ್ನ ಆದಷ್ಟು ನೀವು ಮುತುವರ್ಜಿ ವಹಿಸ್ಕೊಂಡು ಕ್ರಮಗಳನ್ನ ಅನುಸರಿಸಿ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಮುಕ್ತರಾಗಿ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಇಲ್ಲ ಸರ್, ಸತ್ಯೇಂದ್ರ ಸರ್. ನಮಸ್ಕಾರ. ಹಾ ಸರ್. ಯಾರು ಪ್ರಶ್ನೆ ಕೇಳ್ತಾ ಇದ್ದಾರೆ? ಅದೇ ಇವಾಗ ಗ್ಯಾಸ್ಟ್ರಿಕ್ ಸ್ವಲ್ಪ ಜಾಸ್ತಿ ಆದಾಗ ನಿದ್ದೆ ಬರಲ್ಲ, ಆ ಟೈಮಲ್ಲಿ ಏನ್ ಮಾಡ್ಬೇಕಾಗತ್ತೆ? ಅದೇ ಹೇಳದ್ನಲ್ಲ, ಅದು ಆಮ್ಲ ಪಿತ್ತ ಶಮನ ಮಾಡೋಂಥದ್ದು ಊಟನ ಮಾಡ್ಬೇಕು. ನೀವು ಯಾವ ಕಾರಣದಿಂದ ನಿಮ್ಗೆ ಪಿತ್ತ ಜಾಸ್ತಿ ಆಗಿದೆ ಅಂತ ನೋಡ್ಕೊಳ್ಬೇಕು. ಗ್ಯಾಸ್ಟ್ರಿಕ್ ಸಮಸ್ಯೆ ಏನಕ್ಕೆ ನಿಮ್ಗೆ ಜಾಸ್ತಿ ಆಗಿದೆ ತಿಳ್ಕೊಬೇಕು. ಅದು ಶಮನ ಮಾಡ್ಲಿಕ್ಕೆ. ಮತ್ತೆ ಹುಳಿಯಾದಂತ ಮೊಸರು ಮಜ್ಜಿಗೆ ತಿನ್ಬಾರ್ದು, ಹುಳಿಯಾದಂತ ಪದಾರ್ಥಗಳನ್ನ ತಿನ್ಬಾರ್ದು, ಕರೆಕ್ಟ್ ಟೈಮ್ ಊಟ ಮಾಡ್ಬೇಕು. ಇಷ್ಟು ಹೇಳದ್ನಲ್ಲ, ಅದನ್ನೆಲ್ಲ ಪರಿಪಾಲನೆ. ನಮ್ದೇನ್ ಗೊತ್ತಾ, ಎಲ್ಲಾರು ಫಂಕ್ಷನ್ ಹೋಗಿ ಬಂದ್ಬಿಡ್ತೀವಲ್ಲ, ಅವತ್ತು ಎಷ್ಟೇ ಹೊತ್ತು ಮಾಡಿದ್ರು ನಿದ್ದೆನೇ ಬರಲ್ಲ. ಎಲ್ಲಾರು ಫಂಕ್ಷನ್ ಊಟಕ್ಕೆ ಹೋಗಿ ಬಂದ್ರೆ ಸಾಕು, ನಿದ್ದೆ ಬರಲ್ಲ. ಅದೇ ನಾನು ಹೇಳ್ತೀನಲ್ಲ, ಫಂಕ್ಷನ್ ಊಟದಲ್ಲಿ ಎಲ್ಲಾನು ಬಡಿಸ್ತಾರೆ. ನಿಮ್ಗೇನು ನಿಮ್ ದೇಹಕ್ಕೆ ಏನು ಹೊಂದುತ್ತೆ ಅದನ್ನ ಮಾತ್ರ ಬಡ್ಸಕ್ ಬಿಡ್ಬೇಕು, ಅದನ್ನ ಮಾತ್ರ ಸೇವನೆ ಮಾಡ್ಬೇಕು. ಮಿಕ್ಕದು ಎಲ್ಲ ಬಡಿಸ್ತಾರೆ ಅನ್ಬಿಟ್ಟು ಅವ್ರ ಇಚ್ಛೆಗೆ ತಕ್ಕಾಗೆ ನಾವು ಊಟ ಮಾಡಬಾರ್ದು. ಅಲ್ಲಿ ಹೆವಿ ಊಟ ಇರುತ್ತೆ, ಪೂರಿ ಇರುತ್ತೆ, ಮಸಾಲೆ ಹಾಕಿದಂತ ವೆಜಿಟೇಬಲ್ ಪಲಾವ್ ಹಾಕಿರ್ತಾರೆ, ಬೋಂಡಾ, ಬಜ್ಜಿ, ವಡೆ ಎಲ್ಲಾ ಹಾಕಿರ್ತಾರೆ. ಅದ್ರ ಜೊತೆ ಕೋಸಂಬರಿನೂ ಇರುತ್ತೆ. ಎಷ್ಟು ನಿಮ್ ಕೈಲಿ ಸಾಧ್ಯ ಇರುತ್ತೆ ಅಷ್ಟು ಮಾತ್ರ ಸೇವನೆ ಮಾಡ್ಬೇಕು. ಮಿಕ್ಕದ್ದು ಬೇಡ, ಊಟ ವೇಸ್ಟ್ ಮಾಡೋ ಬದ್ಲು ಅಥವಾ ನೀವು ವೇಸ್ಟ್ ಆಗುತ್ತೆ ಅಂತ ತಿನ್ನೋ ಬದ್ಲು ಅದನ್ನ ಅವಾಯ್ಡ್ ಮಾಡಿ, ನನ್ಗೆ ಬೇಡ ಇದು ಅಂತ ಆ ರೀತಿ ಮಾಡ್ಕೊಳ್ಳಿ. ಮತ್ತೆ ಬಂದ್ಮೇಲೆ ಒಂದ್ ಸ್ವಲ್ಪ ನಾ ಹೇಳಿದ್ನಲ್ಲ, ಪುದೀನ ರಸ, ಜೇನುತುಪ್ಪ, ಶುಂಠಿ ಅಂತದ್ನ ತಿನ್ನೋಂತ ಅಭ್ಯಾಸ ಮಾಡ್ಕೊಳ್ಳಿ. ಜಾಸ್ತಿ ಸೋಡಾ ಹಾಕಿದಂತ ಪದಾರ್ಥಗಳನ್ನ ತಿನ್ಲಿಕ್ಕೆ ಹೋಗ್ಬಿಡಿ. ಅಲ್ಲಿ ಊಟ ಮಾಡ್ಕೊಂಡ್ ಬಂದ್ಮೇಲೆ ಆತರ ಮಾಡ್ಕೋಬಹುದಾ? ಅದಕ್ಕೆ ಮಾಡ್ಕೋಬಹುದು. ಅಂದ್ರೆ ನೀವು ಎಷ್ಟು ಊಟ ಸೇವನೆ ಮಾಡ್ಬೇಕು ಅಂತ ಮೊದ್ಲೇ ಹೇಳಿದೀನಿ. ನಮ್ಮ ಹೊಟ್ಟೆ ಜಠರದ ಅರ್ಧ ಭಾಗದಷ್ಟು ಊಟ ಮಾಡ್ಬೇಕು, 1/4 ಭಾಗ ನೀರಿಗೆ ಬಿಡ್ಬೇಕು, 1/4 ಭಾಗ ಗಾಳಿ ಆಡ್ಲು ಬಿಡ್ಬೇಕು. ನೀವು ಕಂಠ ಪೂರ್ತಿ ತಿನ್ಬಾರ್ದು. ಸೊ ಅದನ್ನ ಪದ್ಧತಿ ನೀವು ಅನುಸರಿಸ್ಕೊಂಡ್ರೆ ಇದೆಲ್ಲ ಕಡಿಮೆ ಆಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ. ಓಕೆ, ತುಂಬಾ ತುಂಬಾ ಥ್ಯಾಂಕ್ಸ್ ಮೇಡಮ್. ಓಕೆ, ಥ್ಯಾಂಕ್ ಯು. ಈಗ ಮುದ್ರೆಗಳ ಕಾರ್ಯಕ್ರಮ ಮುಗಿತಾ ಇದೆ. ಮತ್ತೆ ಇದ್ರ ಪ್ರಶ್ನೆಗಳೇನಾದ್ರೆ ನೆಕ್ಸ್ಟ್ ಉಪನ್ಯಾಸದ ನಂತರ ಅದು ಕೇಳ್ಬೋದು ಯಾರಾದ್ರೂ. ಅಷ್ಟೊತ್ತಿಗೆ ಮನನ ಮಾಡ್ಕೊಳ್ಳಿ. ಇದು ಮಾಡ್ಕೊಳ್ಳಿ. ಆಮೇಲೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರತಿ ಶನಿವಾರ ಬರುವಂತ ಯೋಗ ಗುರುಗಳಾದಂತ ಶಿವಕುಮಾರ್ ಬಂದಿದ್ದಾರೆ, ಹಾಗೂ ನಮ್ಮ ಈ ಕಾರ್ಯಕ್ರಮದ ರೂವಾರಿಯಾದಂತ ಮಾಲಿನಿ ರಾವ್ ಬಂದಿದ್ದಾರೆ. ಅನಿವಾರ್ಯ ಕಾರಣಗಳಿಂದ ಅವರು ಯಾರೋ ಮಾತಾಡ್ತಿದ್ದಾರೆ.
ಮಾಲಿನಿ ರಾವ್ ಅವರು ಬಂದಿದ್ದಾರೆ. ಅವ್ರಿಗೂ ನಾನು ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ಸದ್ಯದಲ್ಲೇ ಈ ಕಾರ್ಯಕ್ರಮ ಇನ್ನು ಮುಂದಿನ ವಾರದವರೆಗೂ ನಾನು ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತೀನಿ. ಮುಂದಕ್ಕೆ ಅವರೇ ನಡೆಸ್ತಾರೆ. ಅನಿವಾರ್ಯ ಕಾರಣಗಳಿಂದ ಅವರು ಸ್ವಲ್ಪ ಬೇರೆ ಕೆಲಸ ಕಾರ್ಯಗಳಲ್ಲಿ ಒತ್ತಡದಲ್ಲಿದ್ದಾರೆ. ಅವ್ರಿಗೂ ನನ್ನ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದಾದ ನಂತರ ಈಗ ನಾವು ಈಗ ನೆಕ್ಸ್ಟ್ ಯೋಗ ಇದು ಧ್ಯಾನವನ್ನ ಪ್ರಾಕ್ಟೀಸ್ ಮಾಡಬೇಕು. ಧ್ಯಾನ ಹೇಗೆ ನಿನ್ನೆ ದಿವಸ ತಾನೇ ನಾವು ಜ್ಞಾಪಿಸ್ಕೊಂಡ್ವಿ. ಧ್ಯಾನದ ಬಗ್ಗೆನೇ ಸಾಕಷ್ಟು ಪತ್ರಿಜಿ ಗುರುಗಳು ಇದು ರಿಸರ್ಚ್ ಮಾಡಿ ಅದರಲ್ಲಿ ಸಾಧನೆ ಮಾಡಿದ್ರು. ಆ ಸಾಧನೆ ಮಾಡಿ ಇದ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ನಾವು ಇದ್ ಮಾಡ್ಕೊಂಡು ಅವ್ರನ್ನ ನೆನೆಸ್ಕೊಂಡು ಆ ಒಂದು ಧ್ಯಾನ ಮಾಡಿ ನಾವು ಸಾಧನೆಗಳು ಮಾಡ್ಬೇಕು ಅನ್ನೋದನ್ನ ಹೇಳಿ ಈಗ ಅದನ್ನ ಶುರು ಮಾಡೋಣ. ಓವರ್ ಟು ಯಶೋಧ, ಧ್ಯಾನ ಶುರು ಮಾಡ್ಬೋದಮ್ಮ. ಎಸ್ ಸರ್, ಎಸ್ ಸರ್. ಎಲ್ಲರೂ ಈಗ ಸುಖಾಸನದಲ್ಲಿ ಸ್ಥಿರ ಸುಖಾಸನದಲ್ಲಿ ಕುತ್ಕೊಳ್ಳಿ. ಕೆಳಗಡೆ ಕುತ್ಕೊಳ್ಳೋಂಥವ್ರು ಪದ್ಮಾಸನದಲ್ಲಿ ಕುತ್ಕೋಬಹುದು. ನೀರೇನಾದ್ರೂ ಕುಡಿಬೇಕು ಅನ್ನೋರು ನೀರ್ ಸ್ವಲ್ಪ ಕುಡಿಬಹುದು. ಕನ್ನಡಕಗಳನ್ನ ತೆಗೆದಿಡಿ. ಇಲ್ಲೇ ಕೇಳಿಸುತ್ತೆ. ಪಾದಗಳು ಜೋಡಿಸ್ಕೊಳ್ಳಿ, ಕೈಗಳು ಜೋಡಿಸ್ಕೊಳ್ಳಿ. ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ. ಯಾವುದೇ ಆಲೋಚನೆಗಳು ಬೇಡ. ಎಲ್ಲವನ್ನೂ ಮರೆತು ಹೋಗಬೇಕು. ದೇಹ, ಜೀವನ, ಕುಟುಂಬ, ವ್ಯವಹಾರ ಎಲ್ಲವನ್ನೂ ಬದಿಗಿಟ್ಟು ಕೇವಲ ಧ್ಯಾನದಲ್ಲಿ ಆಸಕ್ತರಾಗಿ ನಿಮ್ಮ ಗಮನ ಕೇವಲ ಉಸಿರಿನ ಮೇಲೆ ಇರಲಿ. ಯಾವುದೇ ಮಂತ್ರ ಪಠನೆ ಬೇಡ, ಯಾವುದೇ ದೃಶ್ಯೀಕರಣ ಬೇಡ. ಕೇವಲ ಸಹಜ ಉಸಿರಾಟದ ಮೇಲೆ ಗಮನ.
ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಬಿಡಿಸಿಕೊಂಡು ಕೈಗಳನ್ನು ಬಿಡಿಸಿ ಕಣ್ಣುಗಳಿಗೆ ಶಾಖವನ್ನು ಕೊಡಿ. ನಿಧಾನವಾಗಿ ಕೈಗಳನ್ನು ನೋಡುತ್ತಾ ಕಣ್ಣುಗಳನ್ನು ಬಿಡಿ. ಸಹಜ ಸ್ಥಿತಿಗೆ ಬನ್ನಿ. ಎಲ್ಲರೂ ಆಳವಾದ ಧ್ಯಾನವನ್ನ ಮಾಡಿದ್ದೀರಿ. ಎಲ್ಲರಿಗೂ ಒಂದು ಚಪ್ಪಾಳೆ. ನೀರನ್ನ ಕುಡಿಬಹುದು. ನಾವು ಈ ಧ್ಯಾನದ ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಹಿತವಾಗಿ ಬರೋಗಿ ಹೇಳ್ಕೊಟ್ಟಿದ್ದಾರೆ. ಡಾಕ್ಟರ್ ಯಶೋಧ ಅವರಿಗೆ ನಮಸ್ಕಾರಗಳು. ಈಗ ಮುಂದಿನ ಕಾರ್ಯಕ್ರಮದಲ್ಲಿ ಈಗ ಗಿರಿಜಾ ಪಾಟೀಲ್ ರವರು ನಮಗೆ ಒಂದು ಉಪನ್ಯಾಸವನ್ನು ಕೊಡೋರಿದ್ದಾರೆ. ಗಿರಿಜಾ ಗುಲ್ಬರ್ಗದಿಂದ ಬಂದಿದ್ದಾರೆ, ಅವರು ಉಪಸ್ಥಿತರಿದ್ದಾರೆ. ನಮಸ್ಕಾರ ಗಿರಿಜಾ ರವರಿಗೆ. ಸೊ ತಮಗೆ ಇವತ್ತಿನ ಕಾರ್ಯಕ್ರಮದ ಉಪನ್ಯಾಸಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ನಮ್ಗೆ ಹೇಳ್ಬೇಕು ಅಂದ್ರೆ ಒಂದು ವಿಶೇಷವಾದಂತ ಒಂದು ಇದಿದೆ. ಅದೇನಪ್ಪಾ ಅಂತಂದ್ರೆ ಎಥರಿಕ್ ಬಾಡಿ ಅಂತ ಅನ್ಕೊಂಡಿದ್ದೀನಿ. ಎಥರಿಕ್ ಶರೀರಗಳು ಅಂತ ಅಂದ್ಬಿಟ್ಟಿದ್ದಾನೆ. ಇವತ್ತಿನ ಅವ್ರನ್ನ ಹೊರಟು ಗಿರಿಜಾ ಗುಲ್ಬರ್ಗಾರ್ ಅವರು ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು. ಕಾರ್ಯಕ್ರಮದಲ್ಲಿ ತಮಗೆ 30 ರಿಂದ 45 ನಿಮಿಷಗಳ ಕಾಲ ಇರುತ್ತೆ. ಈ ಅವಧಿಯಲ್ಲಿ ತಾವು ತಮ್ಮ ಉಪನ್ಯಾಸವನ್ನು ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಓಟು ಶ್ರೀಮತಿ ಗಿರಿಜಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರಮ್ಮ. ಓಕೆ ಮಾಸ್ಟರ್ಸ್, ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂತಹ ಡಾಕ್ಟರ್ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರೇಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೆ ನನ್ನ ಅನಂತ ಆತ್ಮಪೂರ್ವಕ ಪ್ರಣಾಮಗಳು. ಮಾಸ್ಟರ್ಸ್, ಮಹಾವತರ್ ಫೌಂಡೇಶನ್ ಬೆಂಗಳೂರು ಅವರು ಅರ್ಪಿಸ್ತಕ್ಕಂತಹ ಈ ಒಂದು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲಿಗೆ ನಾವೇನಪ್ಪಾ ಅಂದ್ರೆ ಸರ್ ರಂಗನಾಥ್ ಸರ್ಗೆ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸೋಣ. ಹಾಗೆ ತಮ್ಮೆಲ್ಲರಿಗೂ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಈ ಒಂದು ಫೌಂಡೇಶನ್ ಅರ್ಪಿಸ್ತಕ್ಕಂತಹ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಮಾಸ್ಟರ್ಸ್, ಈ ದಿವಸ ನಾವು ಎಥರಿಕ್ ದೇಹದ ಬಗ್ಗೆ ತಿಳಿದುಕೊಳ್ಳೋಣಂತೆ. ಸೊ ನೋಡಿ ಮಾಸ್ಟರ್ಸ್, ಇಲ್ಲಿ ಏನಂದ್ರೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಬೆಸ ಸಂಖ್ಯೆಗೆ ಒಂದು ಅತ್ಯಂತ ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥ ದೇಶ ಅಂದ್ರೆ ನಮ್ಮ ಭಾರತ ದೇಶ ಅಂತ ಹೇಳ್ಬೋದು. ಅಂದ್ರೆ ಏನು ಬೆಸ ಸಂಖ್ಯೆ ಅಂತಂದ್ರೆ ನೋಡಿ, ಈಗ 1, 3, 5, 7, 9 ಹೀಗೆ ಇಂತಹ ಸಂಖ್ಯೆಗಳಲ್ಲಿ ಎಕ್ಸಾಂಪಲ್ ನೋಡಿ, ಈಗ ಪಂಚಭೂತಗಳು ಅಂತ ಹೇಳ್ತೀವಿ, ತ್ರಿಮೂರ್ತಿಗಳು ಅಂತ ನಾವ್ ಹೇಳ್ತೀವಿ, ತ್ರಿಲೋಕಗಳು ಅಂತ ನಾವ್ ಹೇಳ್ತೀವಿ, ತ್ರಿಸಂಗಮ ಆಗಿರ್ಬೋದು, ಹಾಗೆ ಪಂಚಕೋಶಗಳು ಅಂತ ಹೇಳ್ತೀವಿ, ಪಂಚಭೂತಗಳು ಅಂತ ನಾವ್ ಹೇಳ್ತೀವಿ, ಹಾಗೆ ಮತ್ತೆ ಸಪ್ತ ಲೋಕಗಳು, ಸಪ್ತ ಶರೀರಗಳು, ಮತ್ತೆ ಸಪ್ತ ಚಕ್ರಗಳು, ಸಪ್ತ ಸಾಗರಗಳು, ಸಪ್ತ ಋಷಿಗಳು ಅಂತ ಹೀಗೆಲ್ಲ ಬೆಸ ಸಂಖ್ಯೆಗಳನ್ನು ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಬಳಸಲಾಗುತ್ತೆ ಮಾಸ್ಟರ್ಸ್. ಇಂದು ಇಂತಹ ಒಂದು ಸಪ್ತ ಕೋಶಗಳು ಅನ್ಬೋದು, ಸಪ್ತ ಶರೀರಗಳು ಅಂತಲೂ ನಾವು ಕರಿಬಹುದು. ಅಂತಹ ಒಂದು ಸಪ್ತ ಶರೀರಗಳಲ್ಲಿ ನಾವು ಇಂದು ಏನಪ್ಪಾ ಅಂದ್ರೆ ಈ ಎಥರಿಕ್ ದೇಹದ ಬಗ್ಗೆ ನಾವು ಒಂದು ಆಳವಾದ ಜ್ಞಾನವನ್ನು ತಿಳಿದುಕೊಳ್ಳೋಣ ಮಾಸ್ಟರ್ಸ್. ನೋಡಿ, ಪ್ರತಿಯೊಂದು ಆತ್ಮನು ಕೂಡ ಭೂಮಿಗೆ ಬರ್ಬೇಕಾದ್ರೆ ತನ್ನ ಒಂದು ಫಿಸಿಕಲ್ ಬಾಡಿ ಜೊತೆಗೆ ಇನ್ನೂ 6 ಶರೀರಗಳನ್ನು ತನ್ನ ಜೊತೆಯಲ್ಲಿ, ಅಂದ್ರೆ ಈ ದೇಹವನ್ನ ಒಂದು ಉಪಕರಣವಾಗಿ ತಾನು ಈ ಒಂದು ಭೂಲೋಕ ಯಾತ್ರೆಯ ಪಯಣದಲ್ಲಿ ಈ ಒಂದು 7 ಶರೀರಗಳ ಜೊತೆ ಈ ಆತ್ಮ ಅಂತಕ್ಕಂಥದ್ದು ಭೂಮಂಡಲಕ್ಕೆ ಪ್ರವೇಶ ಮಾಡುತ್ತದೆ. ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ಈ ಮಾನವನ ಶರೀರ ಅಂತಕ್ಕಂಥದ್ದು 7 ಅಥವಾ ನಾವೇನು ಪಂಚಕೋಶಗಳು ಅಂತ ಹೇಳ್ತಾರೆ, ಪಂಚ ಶರೀರಗಳು ಅಂತಾನು ಹೇಳ್ತಾರೆ, 7 ಬಾಡೀಸ್ ಅಂತಾನು ಹೇಳ್ತಾರೆ. ಆದ್ರೆ
ಆ ಒಂದು 7 ಶರೀರಗಳಿಂದ ಈ ನಮ್ಮ ದೇಹ ಅಂತಕ್ಕಂಥದ್ದು ಮಾರ್ಪಾಟಾಗಿರ್ತಕ್ಕಂಥದ್ದು ಮಾಸ್ಟರ್ಸ್. ಈ ನಮ್ಮ ಈ ಒಂದು ದೇಹದ ಸುತ್ತಲೂ ಈ ಎಲ್ಲಾ ಕೋಶಗಳು ಸುತ್ತುವರೆದಿರ್ತವೆ. ಏನು ಈ ನಾವೇನ್ ಈಗ ನಾನೇನ್ ನಿಮ್ಮ ಎದುರಿಗೆ ಕೂತ್ಕೊಂಡಿದೀನಿ, ನೀವು ನಮ್ಮ ಎದುರಿದ್ದೀರಿ. ಇಲ್ಲಿ ಈ ಒಂದು ಫಿಸಿಕಲ್ ಬಾಡಿ ಸುತ್ತಾನು ಈ ಒಂದು ಉಳಿದ 6 ಶರೀರಗಳು ಇಲ್ಲಿ ಸುತ್ತುವರೆದಿರ್ತವೆ. ಈ ಶರೀರಗಳು ಏನಪ್ಪಾ ಅಂದ್ರೆ ಈ ಫಿಸಿಕಲ್ ಬಾಡಿ ಅಂತಕ್ಕಂಥದ್ದು ನಮ್ ಕಣ್ಣಿಗೆ ಕಾಣ್ತಕ್ಕಂಥದ್ದು, ನಾವೆಲ್ಲರೂ ನೋಡ್ತೀವಿ ಈ ಫಿಸಿಕಲ್ ಬಾಡಿನ. ಆದ್ರೆ ನಮ್ಮ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ 6 ದೇಹಗಳಿದಾವೆ. ಆ 6 ದೇಹಗಳನ್ನ ನಾವ್ ಹೇಗಪ್ಪ ನೋಡೋದು ಅಂತ ಅಂದಾಗ ಅದು ಧ್ಯಾನದಿಂದ ಮಾತ್ರ. ಅವು ಅನುಭವಜನ್ಯವಾಗಿರ್ತಕ್ಕಂಥವು. ಅನುಭವದಿಂದ ಮಾತ್ರ ಆ 6 ದೇಹಗಳನ್ನು ನಾವು ನೋಡ್ಕೊಳ್ತಕ್ಕಂಥದ್ದಿದೆ. ಅದು ಧ್ಯಾನ ಸಾಧನೆಯಿಂದ ಮಾತ್ರ. ಸೊ ನಾವು ಹೆಚ್ಚೆಚ್ಚು ಧ್ಯಾನ ಸಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಆ 6 ದೇಹಗಳ ಒಂದು ಇರುವಿಕೆಯನ್ನು ನಾವು ಕಂಡುಕೊಳ್ಬಹುದು, ಅದನ್ನು ಅನುಭವಿಸ್ಲು ಕೂಡ ಬಹುದು. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ 7 ಬಾಡೀಸ್ ಅಂತ ಹೇಳ್ದೆ ನಾನು. ಆ 7 ಬಾಡೀಸ್ ಯಾವುವು ಅಂತ ನಾವು ನೋಡಿದಾಗ ಇಲ್ಲಿ ಮೊದಲನೇದಾಗಿ ಈ ಒಂದು ಫಿಸಿಕಲ್ ಬಾಡಿ ಅಂತ ಹೇಳ್ತೀವಿ. ಅಂದ್ರೆ ಇದಕ್ಕೆ ಅನ್ನಮಯ ಕೋಶನು ಅಂತ ಹೇಳ್ತಾರೆ, ಮತ್ತೆ ಸ್ಥೂಲ ಶರೀರ ಅಂತಾನು ಹೇಳ್ತಾರೆ. ಈ ಎರಡನೇದಾಗಿ ನಾವು ಈ ಎಥೆರಿಕ್ ಬಾಡಿ, ಇವತ್ತಿನ ಒಂದು ಸಬ್ಜೆಕ್ಟ್. ನಾವು ಎಥೆರಿಕ್ ದೇಹದ ಮೇಲೆ ಈ ದಿವಸ ನಾವು ತಿಳ್ಕೊಳ್ತಾ ಇದ್ದೀವಿ. ಈ ಎರಡನೇ ಶರೀರನೇ ಈ ಎಥೆರಿಕ್ ಬಾಡಿ. ಮತ್ತೆ ಅದಕ್ಕೆ ಪ್ರಾಣಮಯ ಕೋಶ ಅಂತಾನು ಕರಿತೀವಿ. ನೆಕ್ಸ್ಟ್ ಆಸ್ಟ್ರಲ್ ಬಾಡಿ ಅಂತ ಹೇಳ್ತೀವಿ. ಮೂರನೇದಾಗಿ ಅಂದ್ರೆ ಮನೋಮಯ ಕೋಶ ಅಂತ ಹೇಳ್ತೀವಿ. ಮತ್ತೆ 4ನೇದಾಗಿ ಕಾಸಲ್ ಬಾಡಿ, ಅದಕ್ಕೆ ವಿಜ್ಞಾನಮಯ ಕೋಶ ಅಂತ ಹೇಳ್ತೀವಿ. ನೆಕ್ಸ್ಟ್ ಸುಪ್ರಾಕಾಸಲ್ ಬಾಡಿ, 5ನೇದಾಗಿ ಸುಪ್ರಾಕಾಸಲ್ ಬಾಡಿ ಅಂದ್ರೆ ಆನಂದಮಯ ಕೋಶ ಅಂತ ಹೇಳ್ತೀವಿ. ನೆಕ್ಸ್ಟ್ 6ನೇದಾಗಿ ಕಾಸ್ಮಿಕ್ ಬಾಡಿ, ವಿಶ್ವಮಯ ಕೋಶ. ನೆಕ್ಸ್ಟ್ ಕೊನೆಯದಾಗಿ ಅಂದ್ರೆ ನಿರ್ವಾಣಿಕ್ ಬಾಡಿ ಅಂತ ಹೇಳಿ, ಅಂದ್ರೆ ನಿರ್ವಾಣಮಯ ಕೋಶ. ಹೀಗೆ ಈ 7 ದೇಹಗಳನ್ನು ಹೊತ್ತುಕೊಂಡು ನಮ್ಮ ಆತ್ಮ ಅಂತಕ್ಕಂಥದ್ದು ಭೂಮಿಯ ಒಂದು ಪ್ರಯಾಣಕ್ಕೆ ಸಿದ್ಧವಾಗಿ, ಅಂದ್ರೆ ತನ್ನ ಒಂದು ಉದ್ದೇಶ ಸಾಧನೆಗಾಗಿ ಒಂದು ಆತ್ಮ ಈ ರೀತಿ 7 ಶರೀರಗಳನ್ನು ತೆಗೆದುಕೊಂಡು ಭೂಲೋಕ ಯಾತ್ರೆಗೆ ಪ್ರಯಾಣಕ್ಕೆ ಬರ್ತದೆ. ಸೊ ಇಲ್ಲಿ ಇದಕ್ಕೆ ಪ್ರಾಣಮಯ ಕೋಶ ಅಂತಾನು ನಾವು ಹೇಳ್ತೀವಿ. ಯಾವುದು ಈ ಎಥೆರಿಕ್ ಬಾಡಿಗೆ. ಮೊದಲನೇದ್ದು ನಾವು ಅನ್ನಮಯ ಕೋಶ ಅಂತ ಹೇಳಿದೀವಿ. ಅಲ್ಲಿ ಅಂದ್ರೆ ಭೌತಿಕ ಕೋಶ, ಇದು ಸ್ಥೂಲ ಶರೀರ. ಹೆಸರೇ ಹೇಳುವಂತೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ಅನ್ನ ಅಥವಾ ಆಹಾರದಿಂದ ಆಗಿರ್ತಕ್ಕಂಥ ಕೋಶ. ಯಾವುದು ಮೊದಲನೇದು ನಾವು ಸೇವಿಸಿರ್ತಕ್ಕಂಥ ಆಹಾರ ಅಲ್ಲಿ ಶೇಖರವಾಗ್ತದೆ. ಮತ್ತೆ ನಾವು ಸೇವಿಸುವ ಆಹಾರ ಶಕ್ತಿಯಾಗಿ ಒಂದು ದೇಹದ ಚಟುವಟಿಕೆಗೆ ಅಲ್ಲಿ ಸಿದ್ಧವಾಗ್ತಕ್ಕಂಥದ್ದು ಅದು ಅನ್ನಮಯ ಕೋಶ. ನೆಕ್ಸ್ಟ್ 2ನೇದ್ದೇ ಇಲ್ಲಿ ಬರೋದು ಏನಪ್ಪಾ ಅಂದ್ರೆ ಇಂದಿನ ಒಂದು ಸಬ್ಜೆಕ್ಟ್ ಆಗಿರ್ತಕ್ಕಂಥ ಈ ಎಥೆರಿಕ್ ದೇಹ. ಏನು 2ನೇದಾಗಿ ಎಥೆರಿಕ್ ದೇಹ ಅಂತಂದ್ರೆ ನಾವು ಪ್ರಾಣಮಯ ಕೋಶ ಅಂತ ಹೇಳಿದ್ವಿ. ಅಂದ್ರೆ ಇಲ್ಲಿ ಪ್ರಾಣ, ಉಸಿರು. ಎಥೆರಿಕ್ ದೇಹ ಅಂತಂದ್ರೆ ಇಲ್ಲಿ ಪ್ರಾಣ, ಉಸಿರು ಅಥವಾ ಜೀವ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಪ್ರಾಣಮಯ ಕೋಶ ಅಂತ ಹೇಳಿದ್ವಿ ಅಂದ್ರೆ ಪ್ರಾಣದಿಂದ ಕೂಡಿರ್ತಕ್ಕಂಥದ್ದು. ಒಂದು ಇಲ್ಲೇನಪ್ಪ, ಈ ದೇಹದಲ್ಲಿ ಒಂದ್ ವೇಳೆ ಪ್ರಾಣನೇ ಇಲ್ಲ ಅಂತಂದ್ರೆ ಏನಾಗುತ್ತೆ? ಅದು ಶವ. ಅಲ್ಲಿ ಪ್ರಾಣ ಇದ್ರೆ ಶಿವ, ಪ್ರಾಣ ಇಲ್ಲ ಅಂದ್ರೆ ಶವ.
ಹಾಗೆ ಈ ಎಥಿರಿಕ್ ದೇಹ ಅಂತಕ್ಕಂಥದ್ದು ಇದ್ರೇನೆ ಇಲ್ಲಿ ಈ ಫಿಸಿಕಲ್ ಬಾಡಿ ಅಂತಕ್ಕಂಥದ್ದು ಆಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯ. ಅದು ಇದ್ರೇನೆ ಇದು ಜೀವಂತ ಅಂತ ನಾವ್ ಹೇಳ್ತೀವಿ. ಈ ಫಿಸಿಕಲ್ ಬಾಡಿ ಜೀವಂತ ಇದೆ ಅಂತ ನಾವ್ ಹೇಳ್ತೀವಿ. ಅದಿಲ್ಲ ಅಂತಂದ್ರೆ ಇಲ್ಲಿ ಶವ ಆಗಿ ಮಾರ್ಪಾಟಾಗ್ತದೆ. ಅದು ಯಾವ್ದಕ್ಕೂ ಯಾವ ಒಂದು ಪ್ರಯೋಜನಕ್ಕೂ ಬರ್ತಕ್ಕಂಥದ್ದು ಅಲ್ಲ. ಅಂತಹ ಒಂದು ಶರೀರ ಶವವಾಗಿ ಇಲ್ಲಿ ಮಾರ್ಪಾಟಾಗ್ತದೆ ಮಾಸ್ಟರ್ಸ್. ನೋಡಿ, ಸಹಜವಾಗಿ ಮಾನವ ಶರೀರ ಅಂತಕ್ಕಂಥದ್ದು ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಈಗಾಗ್ಲೇ ನಾವೆಲ್ಲರೂ ತಿಳಿದುಕೊಂಡಿರುವಂತೆ ಮಾನವನ ಶರೀರ ಅಂತಕ್ಕಂಥದ್ದು ಒಂದು ಅಣುಗಳ ಸಮೂಹ ಅಂತ ನಾವು ಹೇಳ್ತೀವಿ. ಅಣುಗಳ ಸಮೂಹನೇ ಈ ಶರೀರ. ಸೊ ಅತ್ಯಂತ ಒಂದು ಸೂಕ್ಷ್ಮಾಣು ಜೀವಿ ಆಗಿರ್ತಕ್ಕಂಥ ಒಂದು ವೈರಸ್ ಕೂಡ ನಮ್ಮನ್ನು, ಯಾರು ಮನುಷ್ಯನನ್ನು, ಒಂದು ಅಣುಗಳ ಸಮೂಹ ಅಂತಾನೆ ಅದು ಕಾಣ್ತದೆ. ಯಾವುದು ಒಂದು ವೈರಸ್ ಕೂಡ ನಮ್ಮೆಲ್ಲರನ್ನು ಒಂದು ಅಣುಗಳ ಸಮೂಹ ಅಂತಾನೆ ಆ ವೈರಸ್ ಕಾಣೋದು. ಅದಕ್ಕೆ ಗೊತ್ತು ಆ ವೈರಸ್ಗೆ ಏನು, ಮನುಷ್ಯ ಅಂತಕ್ಕಂಥವನು ಒಂದು ಅಣುಗಳ ಸಮೂಹ ಅಂತ ಹೇಳಿ. ಹಾಗೆ ಮಾನವನ ಶರೀರವನ್ನು ನಾವು ಈ ಒಂದು ರಾಸಾಯನಿಕ ಸಂಗ್ರಹ ಅಂತಲೂ ನಾವು ಪರಿಗಣಿಸಬಹುದು. ಹೀಗೆ ಮನುಷ್ಯನ ಅನೇಕ ಒಂದು ಈ ರಾಸಾಯನಿಕಗಳಾಗಿರ್ಬೋದು ಅವುಗಳನ್ನು ಕೂಡ ತನ್ನ ಒಂದು ಶರೀರದಲ್ಲಿ ಹೊಂದಿರ್ತಾನೆ. ಮಾನವನ ಶರೀರ ಅಂತಕ್ಕಂಥದ್ದು ಪ್ರಮುಖವಾಗಿ ಇಲ್ಲಿ ನೀರಿನಿಂದ ತುಂಬಿರ್ತಕ್ಕಂಥದ್ದಾಗಿದೆ, ಮತ್ತೆ ರಾಸಾಯನಿಕಗಳಿಂದ ತುಂಬಿದೆ. ಅಲ್ಲಿ ನೀರು ಕೂಡ ಏನ್ ಮಾಸ್ಟರ್ಸ್, ನೀರು ಅಂದ್ರೆ ಏನಿಲ್ಲ, ಅದು ಕೂಡ ಒಂದು ಅಣುಗಳ ಸಮೂಹನೇ. ನೀರು ಕೂಡ ಒಂದು ಅಣುಗಳ ಸಮೂಹನೇ. ಒಂದು ವೈರಸ್ಗೆ ನೋಡಿ, ಒಂದು ಮಾತನ್ನ ನಾವು ಕಲಿಸಿದ್ರೆ ಅದು ಏನ್ ಮಾಡ್ತದೆ, ನಿಸ್ಸಂದೇಹವಾಗಿ ಹೇಳ್ತದೆ. ಏನು ಅಂತಂದ್ರೆ ಮಾನವನ ಶರೀರದಲ್ಲಿ ತಾನು, ಯಾರು ಆ ವೈರಸ್, ನೀರಿನ ಅಣುಗಳನ್ನು ಕಂಡೆ, ಮತ್ತೆ ಆ ಅಣುಗಳು ಸಮುದ್ರದ ತೀರದಲ್ಲಿರ್ತಕ್ಕಂಥ ಒಂದು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಕಲ್ಲುಗಳ ತರಹ ಕಾಣುತ್ತದಂತ ಆ ವೈರಸ್ ಹೇಳ್ತದೆ. ಅದಕ್ಕೆ ನಾವು ಮಾತು ಕಲಿಸಿದ್ರೆ ಅಂತ ಒಂದು ಶಕ್ತಿ ಆ ವೈರಸ್ಗೂ ಇದೆ. ಏನ್ ಹೇಳ್ತದೆ ಆ ವೈರಸ್ ಅಂದ್ರೆ, ಆ ನೀರಿನ ಅಣುಗಳನ್ನು ನಾನು ಕಂಡೆ, ಮತ್ತೆ ಆ ಅಣುಗಳು ಹೇಗಪ್ಪ ನಾನು ಹೇಗ್ ಕಂಡೆ ಅಂದ್ರೆ ಒಂದು ಚಿಕ್ಕ ಚಿಕ್ಕ ಕಲ್ಲುಗಳ ತರಹ ಕಾಣುತ್ತವೆ ಅಂತ ವೈರಸ್ ಹೇಳ್ತದೆ. ಹೀಗೆ ನೋಡಿ, ಇನ್ನೊಂದೇನಪ್ಪಾ ಅಂತಂದ್ರೆ ಈ ಮಾನವನ ದೇಹದೊಳಗೆ ಇರ್ತಕ್ಕಂತ ಏನು ರಾಸಾಯನಿಕಗಳಿದಾವೆ ಮತ್ತೆ ಲೋಹಗಳು, ಈ ದೇಹ ಅಂತಕ್ಕಂಥದ್ದು ಅನೇಕ ಲೋಹಗಳಿಂದಲೂ ಕೂಡಿರ್ತಕ್ಕಂಥದ್ದಾಗಿದೆ, ರಾಸಾಯನಿಕಗಳಿಂದಲೂ ಕೂಡಿರ್ತಕ್ಕಂಥದ್ದು. ಮತ್ತು ನೀರಿನಿಂದ ಮಾನವನ ಈ ಒಂದು ಮಿದುಳು, ಮನುಷ್ಯನ ಮಿದುಳು ಅಂತಕ್ಕಂಥದ್ದು ನೀರಿನಿಂದ ಅಲ್ಲಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತದೆ. ಮನುಷ್ಯನ ಮಿದುಳು ನೋಡಿ ಮಾಸ್ಟರ್ಸ್, ತುಂಬಾ ಸ್ವಲ್ಪ ಸೂಕ್ಷ್ಮವಾಗಿ ಇಲ್ಲಿ ಲಕ್ಷ್ಯ ಕೊಡಿ. ಏನಪ್ಪಾ ಅಂದ್ರೆ ಮನುಷ್ಯನ ಮಿದುಳು ಅಂತಕ್ಕಂಥದ್ದು ಈ ದೇಹದೊಳಗಿರ್ತಕ್ಕಂಥ ರಾಸಾಯನಿಕಗಳು, ಆ ಲೋಹಗಳು ಮತ್ತೆ ನೀರಿನಿಂದ ದೇಹದೊಳಗೆ ವಿದ್ಯುತ್ ಅನ್ನು ಅಲ್ಲಿ ಉತ್ಪಾದನೆ ಮಾಡುತ್ತದೆ. ಯಾರು ನಮ್ಮ ದೇಹದಲ್ಲಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡೋದು ಯಾವ ಅಂಗ ಹೇಳಿ? ಯಾರು ಅಂತಂದ್ರೆ ಅದು ಮೆದುಳು. ಅದು ಹೇಗ್ ಮಾಡ್ತದೆ, ಆ ಮೆದುಳು ಹೇಗೆ ನಮ್ಮ ದೇಹದಲ್ಲಿ ವಿದ್ಯುತ್ ಅನ್ನು ಹೇಗೆ ಉತ್ಪಾದನೆ ಮಾಡ್ತದೆ ಅಂದ್ರೆ, ಅಲ್ಲಿ ಅದು ತಾನು ದೇಹದಲ್ಲಿ ರಾಸಾಯನಿಕಗಳನ್ನು ಬಳಸ್ಕೊಳ್ತದೆ, ಲೋಹಗಳನ್ನು ಬಳಸ್ಕೊಳ್ತದೆ, ಮತ್ತೆ ನೀರನ್ನು, ಈ ಮೂರನ್ನು ಬಳಸಿಕೊಂಡು ಮಿದುಳು ನಮ್ಮ ದೇಹದಲ್ಲಿ ಒಂದು ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತದೆ. ಅದೇ ರೀತಿಯಲ್ಲಿ
ನಾಳಗಳು ನಮ್ಮ ದೇಹದಲ್ಲಿ, ನಮ್ಮ ಶರೀರದಲ್ಲಿ ಎಷ್ಟೋ ನಾಳಗಳಿದ್ದಾವೆ. ಅವುಗಳಲ್ಲಿ ಹರಿತಕ್ಕಂತ ರಕ್ತವೂ ಸಹ ರಾಸಾಯನಿಕವನ್ನು ಹೊಂದಿರ್ತದೆ ಮಾಸ್ಟರ್ಸ್. ನಮ್ಮ ರಕ್ತದ ಪ್ರತಿ ಹನಿಯೂ ಕೂಡ ಅದು ರಾಸಾಯನಿಕವನ್ನು ಹೊಂದಿರ್ತಕ್ಕಂಥದ್ದು. ನೀರು ಮತ್ತು ಲೋಹಗಳ ಒಂದು ಸಹಾಯದಿಂದ ಇಲ್ಲಿ ಆ ರಕ್ತನೂ ಕೂಡ ಅಲ್ಲಿ ಮಿದುಳು ವಿದ್ಯುತ್ ಅನ್ನು ಉತ್ಪಾದನೆ ಮಾಡುತ್ತದೆ. ಮತ್ತೆ ಆ ನಮ್ಮ ರಕ್ತನಾಳಗಳಲ್ಲಿ, ದೇಹದ ರಕ್ತನಾಳಗಳಲ್ಲಿ ಏನ್ ಹರಿತಕ್ಕಂತ ರಕ್ತನೂ ಕೂಡ ಅದು ಆ ರಾಸಾಯನಿಕ ಹೊಂದಿದ್ದು ಅಲ್ಲಿ ಏನಪ್ಪಾ ಅಂದ್ರೆ ನೀರು ಮತ್ತು ಲೋಹಗಳನ್ನು ಬಳಸಿಕೊಂಡು ಅವುಗಳ ಒಂದು ಸಹಾಯದಿಂದ ಅದು ಕೂಡ ಇಲ್ಲಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತದೆ. ಯಾವುದು? ರಕ್ತ, ಬ್ಲಡ್. ಹೀಗೆ ನೋಡಿ, ನಮ್ಮ ದೇಹದಲ್ಲಿ ಆ ರಕ್ತ ಅನ್ನೋದು ನೀರಿನಿಂದಲೂ ಕೂಡ ತುಂಬಿದೆ. ನೀರಿನ ತರ ಹರಿತಾ ಇರ್ತದೆ ಅಂತ ಹೇಳ್ತಾರೆ. ಈಗ ನಮ್ಮ ದೇಹ ಅಂತಕ್ಕಂಥದ್ದು ಜಲತತ್ವದಿಂದ ಕೂಡಿದೆ ಅಂತ ನಾವು, ಪಂಚತತ್ವಗಳಿಂದ ಕೂಡಿರ್ತಕ್ಕಂಥದ್ದು ಅಂತ ನಾವು ಹೇಳ್ತೀವಿ. ಬೆಂಕಿ, ನೀರು, ಈ ರೀತಿ 5 ಪಂಚತತ್ವಗಳಿದಾವಲ್ಲ ಮಾಸ್ಟರ್ಸ್, ಆ ರೀತಿ ಈ ನೀರು ಕೂಡ ಜಲತತ್ವ ರಕ್ತ ನೀರಿನಿಂದ ತುಂಬಿರ್ತಕ್ಕಂಥದ್ದು. ಇಡೀ ಶರೀರ ಏನಪ್ಪಾ ಅಂದ್ರೆ ಇಲ್ಲಿ ವಿದ್ಯುತ್ತಿನಿಂದ ವ್ಯಾಪಿಸಿದೆ. ಅದು ಮುಖ್ಯವಾಗಿ ನಾವು ಗಮನದಲ್ಲಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನಮ್ಮ ಇಡೀ ದೇಹ ಅಂತಕ್ಕಂಥದ್ದು ವಿದ್ಯುತ್ತಿನಿಂದ ವ್ಯಾಪಿಸಿರ್ತಕ್ಕಂಥದ್ದು. ಆದ್ರೆ ಇದು ನೋಡಿ, ಇದು ವಿದ್ಯುತ್ ಅಂದ್ರೆ ಏನು? ಈಗ ನಾವೆಲ್ಲ ಮನೆಯಲ್ಲೆಲ್ಲ ಲೈಟ್ ಹಾಕೊಳ್ತೀವಲ್ಲ, ಆ ವಿದ್ಯುತ್ ಅಲ್ಲ. ಮತ್ತಿನ್ನೇನು? ಈ ವಿದ್ಯುತ್ ಅಲ್ಲ ಅಂದ್ರೆ ಮತ್ತೆ ಯಾವ ವಿದ್ಯುತ್? ದೇಹದಲ್ಲಿ ಯಾವ ವಿದ್ಯುತ್ ಇರುತ್ತೆ? ಈಗ ಈ ಒಂದು ಕರೆಂಟ್ ನಾವು ನೋಡಿದ್ರೆ, ನಾವು ಮುಟ್ಟಿದ್ರೆ ಶಾರ್ಟ್ ಹೊಡೆದು ಮುಟ್ಟಿದ್ರೆ ಸಾಯುವಂತ ಪರಿಸ್ಥಿತಿ, ಶಾರ್ಟ್ ಹೊಡೆದ್ರೆ. ಇದೇನಪ್ಪ ದೇಹದಲ್ಲೇ ವಿದ್ಯುತ್ ಇದೇನ ಅಂತ ಆಶ್ಚರ್ಯ ಆಗ್ಬೋದಲ್ವಾ ಮಾಸ್ಟರ್ಸ್? ಅದು ಮನೆಯನ್ನು ಬೆಳಗ್ತಕ್ಕಂತ ಅಂದ್ರೆ ದೀಪದಂತ ವಿದ್ಯುತ್ ಅಲ್ಲ. ಹಾಗಿದ್ರೆ ಅದು ಏನು? ನಮ್ಮ ದೇಹದಲ್ಲಿರ್ತಕ್ಕಂಥ ವಿದ್ಯುತ್ ಯಾವುದು? ಅದು ನೋಡಿ, ಅದು ಅಯಸ್ಕಾಂತೀಯ ಮೂಲವನ್ನು ಹೊಂದಿರತಕ್ಕಂತ ವಿದ್ಯುತ್. ಅದು ಯಾವುದು? ಅಯಸ್ಕಾಂತೀಯ ಮೂಲವನ್ನು ಹೊಂದಿರತಕ್ಕಂತ ವಿದ್ಯುತ್. ಹೀಗೆ ಈ ಒಂದು ಅಯಸ್ಕಾಂತೀಯ ಶಕ್ತಿಯು ಮಾನವನ ಒಂದು ಸೂಕ್ಷ್ಮ ಶರೀರವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಯಾವುದು? ನಮ್ಮ ದೇಹದಲ್ಲಿರ್ತಕ್ಕಂತ ಆ ಅಯಸ್ಕಾಂತೀಯ ಶಕ್ತಿಯು, ಆ ವಿದ್ಯುತ್, ಅದು ಇಲ್ಲಿ ಏನಪ್ಪಾ ಅಂದ್ರೆ ಮಾನವನ ಸೂಕ್ಷ್ಮ ಶರೀರ. ಏನ್ ನಾವು ಎಥಿರಿಕ್ ಬಾಡಿ ಅಂತ ಹೇಳಿದ್ವಿ. ಈ ಎಥಿರಿಕ್ ದೇಹವನ್ನು ತುಂಬಾ ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯವಾಗ್ತಕ್ಕಂಥದ್ದು. ಹೇಗೆ ನೋಡಿ, ಇಲ್ಲಿ ಏನಪ್ಪಾ ಅಂತಂದ್ರೆ, ಮತ್ತೆ ಆ ವಿದ್ಯುತ್ತಿನ ಮೂಲ ಆಗಿರ್ತಕ್ಕಂಥದ್ದು ಯಾವುದು? ಮಾನವನ ಶರೀರ. ವಿದ್ಯುತ್ತಿನ ಮೂಲವಾಗಿರುವ ಮಾನವನ ಶರೀರ ಇಲ್ಲಿ ತನ್ನ ಸುತ್ತಲೂ ಒಂದು ಅಯಸ್ಕಾಂತೀಯ ವಲಯವನ್ನು ಹೊಂದಿದೆ. ಯಾವುದು? ಮಾನವನ ಶರೀರ. ಪ್ರತಿಯೊಬ್ಬರಿಗೂ ಕೂಡ ಇದು ಇರ್ತಕ್ಕಂಥದ್ದು. ಏನು? ಪ್ರತಿಯೊಬ್ಬರ ಒಂದು ದೇಹದ ಸುತ್ತಲೂ ಈ ಅಯಸ್ಕಾಂತೀಯ ವಲಯ ಅಂತಕ್ಕಂಥದ್ದು ಇರುತ್ತೆ. ಹಾಗೆ ಈ ಮಾನವನ ಶರೀರ ಅಯಸ್ಕಾಂತೀಯ ಒಂದು ವಲಯ ಸುತ್ತುವರೆದಿರುವುದೇ ಇಲ್ಲಿ ಸೂಕ್ಷ್ಮ ಶರೀರ ಆಗಿರುವುದು. ಯಾವುದು? ಈ ಎಥಿರಿಕ್ ದೇಹ. ಏನ್ ಎಥಿರಿಕ್ ದೇಹ ಇದು? ನೋಡಿ ಮಾಸ್ಟರ್ಸ್, ಲಕ್ಷ್ಯ ಕೊಟ್ಟು ಕೇಳಿ. ಇಲ್ಲಿ ಏನಂದ್ರೆ ನೋಡಿ, ಮಾನವನ ಶರೀರವನ್ನು ಅಯಸ್ಕಾಂತೀಯ ವಲಯವು ಸುತ್ತುವರೆದಿರುವುದೇ ಈ ಎಥಿರಿಕ್ ದೇಹ. ಕೆಲವರಲ್ಲಿ ಈ ಒಂದು ಎಥಿರಿಕ್ ದೇಹದ ವಲಯ ಏನಿದೆ ಅಲ್ವಾ, 6 ಇಂಚುಗಳಿಗಿಂತಲೂ ಹೆಚ್ಚಿಗೆ ಇರೋದಿಲ್ಲ.
6 ಇಂಚುಗಳಿಗಿಂತಲೂ ಹೆಚ್ಚಿಗೆ ಅದು ಇರೋದಿಲ್ಲ. ವ್ಯಕ್ತಿಯು ಒಂದು ದಿನದಲ್ಲಿ ಎಷ್ಟು ಕಷ್ಟಪಟ್ಟು ದುಡಿದಿದ್ರೆ ಆತನಿಗೆ ಇಲ್ಲಿ ಇದು ಒಂದು ಆ ಚರ್ಮದ ಸಮೀಪನೇ ಇರುತ್ತೆ. ಯಾವುದು? ಈ ಎಥೆರಿಕ್ ದೇಹ, ಆ ವಲಯ. ಆಮೇಲೆ ಯಾವಾಗ ಈಗ ಹೊರಗೆ ಹೋಗಿ ಒಬ್ಬ ಮನುಷ್ಯ ದುಡಿದ್ ಬರ್ತಾನೆ, ಬಂದ್ಮೇಲೆ ವಿಶ್ರಾಂತಿ ಅಂತ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಆವಾಗ ಅದು ಏನಾಗ್ತದೆ ಅಂತಂದ್ರೆ 6 ಇಂಚುಗಳವರೆಗೆ ಅದು ವ್ಯಾಪಿಸ್ತದೆ. ಅಲ್ಲಿ ಕಷ್ಟಪಟ್ಟು ದುಡಿದಿದ್ರೆ ಒಬ್ಬ ವ್ಯಕ್ತಿ ದಿನದಲ್ಲಿ ಕಷ್ಟಪಟ್ಟು ದುಡಿದಿದ್ರೆ ಮಾತ್ರ ಅದು ಚರ್ಮದ ಸಮೀಪ ಇರ್ತದೆ. ಆಮೇಲೆ ಅದು ಯಾವಾಗ ಆ ವ್ಯಕ್ತಿ ರೆಸ್ಟ್ ಮಾಡ್ತಾನೆ ಅದು 6 ಇಂಚುಗಳವರೆಗೂ ಅದು ವ್ಯಾಪಿಸ್ತಾ ಹೋಗ್ತದೆ. ಹೀಗೆ ನೋಡಿ, ಮಾನವನ ಶರೀರಕ್ಕೆ ಒಂದು ಕ್ಷೀಣವಾಗಿರ್ತಕ್ಕಂತ ಒಂದು ವಿದ್ಯುತ್ತನ್ನು ನೀಡಿದಾಗ ಅಲ್ಲಿ ಎಥೆರಿಕ್ ದೇಹ ಅಂತಕ್ಕಂಥದ್ದು ಕಾಣಲ್ಪಡ್ತದೆ ಅಷ್ಟೇ. ನಾವ್ ಹೇಗ್ ನೋಡೋದು, ಹೇಗ್ ಕಾಣ್ತದೆ ನೋಡಿ ಅದು. ಯಾವಾಗ ಆ ಒಂದು ಮಾನವನ ಶರೀರಕ್ಕೆ ಕ್ಷೀಣವಾಗಿರ್ತಕ್ಕಂಥ ವಿದ್ಯುತ್ತನ್ನು ನಾವು ನೀಡಿದಾಗ ಈ ಎಥೆರಿಕ್ ಅಲ್ಲಿ ಕಾಣಲ್ಪಡ್ತದೆ. ಸೊ ಅದು ಏನು ಯಾವ ಕಲರ್ ನಲ್ಲಿ ಅದು ಕಾಣಿಸುತ್ತೆ ಅಂತಂದ್ರೆ ಒಂದು ನೀಲಿ ಕಲರ್ ಆಗಿರ್ಬೋದು, ಇನ್ನೊಂದು ತಿಳಿ ಕೆಂಪು ಕಲರ್ ಅಂತ ಹೇಳ್ತೀವಿ. ಆ ಕಲರ್ಗಳಲ್ಲಿ ಅದು ಹೊಳಿತಾ ಇರುತ್ತೆ. ಯಾವುದು? ಎಥೆರಿಕ್ ದೇಹ. ಈಗ ಎಕ್ಸಾಂಪಲ್ ನೀವು ಎಲ್ಲಾದ್ರೂ ಸಮುದ್ರ ತೀರಗಳಲ್ಲಿ ಎಲ್ಲಾದ್ರೂ ಹೋದ್ರೆ ನೋಡಿ ಮಾಸ್ಟರ್ಸ್, ಒಂದು ಹಡಗಿನ ಸುತ್ತ, ಒಂದು ದೋಣಿಯ ಸುತ್ತ ಅಲ್ಲಿ ಅದರ ಪ್ರಭೆ ಅಂತಕ್ಕಂಥದ್ದು ನೋಡ್ಬಹುದು. ಹೇಗೆ ಅಂದ್ರೆ ನೋಡಿ, ಫಸ್ಟ್ ಟೈಮ್ ಯಾರಾದ್ರೂ ಕಂಡ್ರೆ ಸ್ವಲ್ಪ ಭಯ ಪಡ್ತಾರೆ. ಇದೇನಿದು ಈ ತರ ಕಾಣಿಸ್ತಾ ಇದೆ ಸುತ್ತಲೂ ಅಂತ ಹೇಳಿ. ಬಟ್ ಅದು ಭಯ ಪಡ್ತಕ್ಕಂಥದ್ದಲ್ಲ, ಅದು ಈ ಎಥೆರಿಕ್ ಒಂದು ಪ್ರಭೆ. ಆದ್ರೆ ಅದರಿಂದ ಯಾರಿಗೂ ಏನ್ ಹಾನಿ ಇಲ್ಲ. ಸೊ ಅದಕ್ಕ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಸೈಂಟ್ ಎಲ್ಮೋಸ್ ಫೈರ್ ಅಂತ ಕರೀತಾರೆ. ಅದು ಸುತ್ತಲೂ ಏನ್ ಕಾಣಿಸುತ್ತಲ್ವಾ ಆ ಪ್ರಭೆ, ಒಂದು ದೋಣಿ ಸಮುದ್ರದಲ್ಲಿ ದೋಣಿಯ ಸುತ್ತಲೂ ಏನ್ ಪ್ರಭೆ ಕಾಣಿಸುತ್ತಲ್ವಾ ಅದಕ್ಕ ಸೈಂಟ್ ಎಲ್ಮೋಸ್ ಫೈರ್ ಅಂತ ಹೇಳ್ತಾರೆ. ಹಾಗೆ ನೋಡಿ, ಇನ್ನೊಂದು ಈಗ ರಾತ್ರಿ ಸಮಯದಲ್ಲಿ ಈಗ ರೋಡ್ ಲೈಟ್ಸ್ ಗಳೆಲ್ಲ ಒಂದು ಹೈ ವೋಲ್ಟೇಜ್ ತಂತಿಗಳಲ್ಲಿ ಇರ್ತವೆ ನೋಡಿ ಮಾಸ್ಟರ್ಸ್. ಅಂತ ಸಮಯ ಆಗಿರ್ಬೇಕಾದ್ರೆ ರಾತ್ರಿ ಸಮಯದಲ್ಲಿ ನಾವು ಇದನ್ನು ಗಮನಿಸಬಹುದು. ನೀವು ಯಾವಾಗ್ಲಾದ್ರೂ ಸ್ವಲ್ಪ ರಾತ್ರಿ ಸಮಯದಲ್ಲಿ ಹೊರಗಡೆ ಹೋದಾಗ ಮಾಡಿದಾಗ ಒಂದು ಹೈ ವೋಲ್ಟೇಜ್ ತಂತಿಗಳಲ್ಲಿ ಇದನ್ನ ನಾವು ನೋಡ್ಬೋದು ಕೂಡ. ಅದ್ರ ಸುತ್ತಲೂ ಕೂಡ ಒಂದು ನೀಲಿ ಬಣ್ಣದ ಒಂದು ಬೆಳಕು ಕಾಣಿಸ್ತಾ ಇರುತ್ತೆ. ಆ ತಂತಿಗಳ ಸುತ್ತಲೂ ನೀಲಿ ಕಲರ್ ಒಂದು ಬೆಳಕು ಕಾಣಿಸ್ತಾ ಇರುತ್ತೆ. ಹಾಗೆ ಈ ಎಥೆರಿಕ್ ಬಣ್ಣ ಕಾಣ್ಬೇಕು ಅಂತಂದ್ರೆ ನಾವು ಒಂದು ಸತತವಾದ ಅಭ್ಯಾಸ ಅನ್ನೋದು ಕೂಡ ನಮಗಿಲ್ಲಿ ಬೇಕಾಗ್ತದೆ ಮಾಸ್ಟರ್ಸ್. ಅವು ವಿಧಾನಗಳು ಬೇರೆ ಇದಾವೆ. ಆ ವಿಧಾನಗಳ ಮೂಲಕ ನಾವು ಅಭ್ಯಾಸ ಮಾಡಿದ್ದೇ ಆದ್ರೆ ಎಥೆರಿಕ್ ಆ ಒಂದು ಪ್ರಭೆಯನ್ನು ಕೂಡ ನಾವು ನೋಡ್ಬಹುದು. ನೋಡಿ, ಇನ್ನೊಂದೇನಪ್ಪಾ ಅಂದ್ರೆ ನಾವು ಧ್ಯಾನದಲ್ಲಿ ಧ್ಯಾನಕ್ಕೆ ಕೂತಿರ್ಬೇಕಾದ್ರೆ ಒಂದು ಕಾಸ್ಮಿಕ್ ಎನರ್ಜಿಯನ್ನ ನಾವು ಪಡಿತಾ ಇರ್ತೀವಿ. ಆ ಕಾಸ್ಮಿಕ್ ಎನರ್ಜಿ ಕೂಡ ಫಸ್ಟಿಗೆ ಏನಪ್ಪಾ ಅಂತಂದ್ರೆ ನಮ್ಮ ಎಥೆರಿಕ್ ಒಂದು ದೇಹವನ್ನು ಪ್ರವೇಶ ಮಾಡ್ತಾ ಇರ್ತದೆ. ಅಲ್ಲಿರ್ತಕ್ಕಂತ ಒಂದ್ ನಿಮಿಷ ಮಾಸ್ಟರ್ಸ್.
ಸಾರಿ ಮಾಸ್ಟರ್ಸ್, ಕ್ಷಮೆ ಇರ್ಲಿ. ನಾವು ನೋಡಿ ಏನ್ ಹೇಳ್ತಾ ಇದೆ, ಧ್ಯಾನದಲ್ಲಿ ನಾವು ಕಾಸ್ಮಿಕ್ ಎನರ್ಜಿಯನ್ನು ತಗೊಳ್ತಾ ಮಾಸ್ಟರ್ಸ್ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ನೋಡಿ, ಈಗ ಒಂದು ದೇಹಕ್ಕೆ ಹಲವಾರು ರೀತಿಯಲ್ಲಿ ರೋಗಗಳು ಕಾಣಿಸ್ಕೊಳ್ತಾ ಇರ್ತವೆ. ಆ ರೋಗಗಳು ಏನಪ್ಪಾ ಅಂತಂದ್ರೆ ಫಸ್ಟ್ ಬರೋದೆ ಎಥರಿಕ್ ದೇಹಕ್ಕೆ. ಆದ್ರೆ ಇಲ್ಲಿ ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೆ ಅದು ಅರ್ಥ ಆಗೋದಿಲ್ಲ. ಬಟ್ ಇನ್ನೊಂದೇನಪ್ಪಾ ಅಂದ್ರೆ, ನಾವು ಡಾಕ್ಟರ್ಸ್ ಏನ್ ಟ್ರೀಟ್ಮೆಂಟ್ ಕೊಡ್ತಾರಲ್ವಾ, ಅದು ಈ ಒಂದು ಫಿಸಿಕಲ್ ಬಾಡಿಗೆ ಮಾತ್ರ ಮಾಸ್ಟರ್ಸ್. ಎಥರಿಕ್ ಬಾಡಿಗೆ, ಎಥರಿಕ್ ದೇಹಕ್ಕೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಕೆಲವೊಂದು ರೋಗಗಳು ನೋಡಿ ತಾತ್ಕಾಲಿಕವಾಗಿ ಏನೋ ಕಡಿಮೆ ಅನ್ಸಿದ್ರು ಕೂಡ ಅವು ಹಾಗೇನೆ ಒಂದು ದೀರ್ಘಕಾಲಿಕ ರೋಗಗಳಾಗಿ ಮುಂದುವರಿತಾನೆ ಇರ್ತವೆ. ಆ ಒಂದು ರೋಗಗಳನ್ನು ನಾವು ಹೇಗೆ ಕ್ಯೂರ್ ಮಾಡ್ಕೊಳ್ಳೋದು ಅಂತಂದ್ರೆ, ಅಲ್ಲಿ ಮೊದ್ಲು ನಾವು ನಮ್ಮ ಎಥರಿಕ್ ದೇಹವನ್ನು ನಾವಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಹೇಗೆ? ಎಥರಿಕ್ ದೇಹವನ್ನು ಯಾವ ರೀತಿ ನಾವು ಅಂದ್ರೆ ಅಲ್ಲಿರ್ತಕ್ಕಂಥ ಬ್ಲಾಕೇಜಸ್ನೆಲ್ಲ ನಾವು ಏನು ಕ್ಲೀನ್ ಮಾಡ್ಕೊಂಡ್ಮೇಲೆ ಒಂದು ಆ ಶಕ್ತಿಯ ಹರಿಯುವಿಕೆಗೆ ನಾವು ಶಕ್ತಿಯ ಹರಿಯುವಿಕೆ ಆ ಒಂದು ದಾರಿಯನ್ನು ನಾವು ಕ್ಲಿಯರ್ ಮಾಡ್ಕೊಂಡಾಗ ಇಲ್ಲಿ ಈ ಫಿಸಿಕಲ್ ಬಾಡಿಗೆ ಬರ್ತಕ್ಕಂಥ ರೋಗಗಳನ್ನು ನಾವು ತಡಿಲಿಕ್ಕೆ ಸಾಧ್ಯ ಆಗ್ತದೆ. ಅದು ಹೇಗಪ್ಪ? ಮತ್ತ ಈ ಫಿಸಿಕಲ್ ಬಾಡಿಗಾದ್ರೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ. ಆದ್ರೆ ಎಥರಿಕ್ ಬಾಡಿಯನ್ನ ಅಲ್ಲಿರ್ತಕ್ಕಂಥ ಬ್ಲಾಕ್ಸ್ ನಾವ್ ಹೇಗ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಅಂದ್ರೆ ಅದು ಧ್ಯಾನದಿಂದ ಮಾತ್ರ. ಸೊ ಎಲ್ರೂ ತಪ್ಪದೇನೆ ಹೆಚ್ಚಾಗಿ ಆ ಒಂದು ಧ್ಯಾನ ಸಾಧನೆಯಲ್ಲಿ ತೊಡಗಿಕೊಂಡಾಗ ತಮ್ಮ ವಾಸಿಯಾಗದಂತಹ ಕಾಯಿಲೆಗಳು ಸಹ ನೋಡಿ, ಈಗ ಎಷ್ಟೋ ಜನ ಹೇಳ್ತಿರ್ತಾರೆ, ನಮ್ಗೆ ಎಷ್ಟೋ ಹಾಸ್ಪಿಟ್ಲಿಗೆ ಹೋದ್ರು ಕೂಡ ಕಡಿಮೆ ಆಗದೆ ಇರ್ತಕ್ಕಂತಹ, ಕ್ಯೂರ್ ಆಗದೆ ಇರ್ತಕ್ಕಂತಹ ರೋಗಗಳು ನಾವು ಧ್ಯಾನಕ್ಕೆ ಬಂದ್ಮೇಲೆ ವಾಸಿ ಮಾಡ್ಕೊಂಡ್ವಿ ಅಂತ ಹೇಳ್ತಿರ್ತಾರೆ. ಅದು ಹೇಗ್ ಸಾಧ್ಯ ಅಂದ್ರೆ ಇದೆ ನೋಡಿ ಮಾಸ್ಟರ್ಸ್. ಹೇಗಂದ್ರೆ ನೋಡಿ, ನಾವು ತಗೊಳ್ತಕ್ಕಂತ ಕಾಸ್ಮಿಕ್ ಎನರ್ಜಿ ಧ್ಯಾನಕ್ಕೆ ಕೂತಿರ್ಬೇಕಾದ್ರೆ ನಮ್ಮ ದೇಹವನ್ನು ಪ್ರವೇಶ ಮಾಡ್ತಕ್ಕಂತ ಕಾಸ್ಮಿಕ್ ಎನರ್ಜಿ ಏನಿದೆ ಅಲ್ವಾ, ಅದು ನಮ್ಮ ಎಥಿರಿಕ್ ದೇಹವನ್ನು ಪ್ರವೇಶ ಮಾಡಿ ಅಲ್ಲಿ ಎಲ್ಲೆಲ್ಲಿ ಶಕ್ತಿಯ ಹರಿಯುವಿಕೆಗೆ ಅಡೆತಡೆಗಳಿದಾವೋ ಆ ಎಲ್ಲಾ ಅಡೆತಡೆಗಳನ್ನು ಅದು ಕ್ಲಿಯರ್ ಮಾಡ್ತಾ ಬರ್ತಾ ಇರುತ್ತೆ. ಬ್ಲಾಕೇಜಸ್ನೆಲ್ಲ ಇನ್ನೊಂದು ಆ ಎಲ್ಲ ಬ್ಲಾಕೇಜಸ್ ನಮ್ಮ ಒಂದು ಮನೋಭಾವನೆಗಳನ್ನು ಕೂಡ ನಾವಿಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು ಇದೆ ಮಾಸ್ಟರ್ಸ್. ಅದ ಧ್ಯಾನದ ಜೊತೆಗೆ ನಮ್ಮ ಒಂದು ದೈನಂದಿನ ಕೆಲವೊಂದು ಷಡ್ ವರ್ಗಗಳಾಗಿರ್ಬೋದು ಎಲ್ಲವನ್ನು ನಮ್ಮ ಒಂದು ಕಂಟ್ರೋಲ್ ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಮುಖ್ಯವಾಗಿದೆ. ಅದರ ಜೊತೆಗೆ ಹೀಗೆ ಆ ಶಕ್ತಿ ಯಾವಾಗ ಎಥರಿಕ್ ದೇಹಕ್ಕೆ ಪ್ರವೇಶವಾಗಿ ಅಲ್ಲಿಯ ಒಂದು ಶಕ್ತಿಯ ಹರಿಯುವಿಕೆಯನ್ನು ಕ್ಲಿಯರ್ ಮಾಡ್ತಾ ಹೋದಾಗ ಯಾವಾಗ ಎಥರಿಕ್ ದೇಹ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಈ ಒಂದು ಫಿಸಿಕಲ್ ಬಾಡಿ ಮೇಲೆ ಬೋತಕ್ಕಂಥದ್ದು, ಅಲ್ಲಿ ಎಥರಿಕ್ ದೇಹ ಅನ್ನೋದು ಸಂಪೂರ್ಣವಾಗಿ ಆರೋಗ್ಯವಾಗಿದ್ರೆ ಈ ಫಿಸಿಕಲ್ ಬಾಡಿ ಸಂಪೂರ್ಣವಾಗಿ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನೀವ್ ಎಷ್ಟೇ ಡಾಕ್ಟರ್ ಎಷ್ಟೇ ನಿಮ್ಗೆ ಏನೇ ಟ್ರೀಟ್ಮೆಂಟ್ ಕೊಟ್ರು
ಓಕೆ ನೋಡಿ, ಈ ಮ್ಯೂಟ್ ಒಂದು ಆಗಿದೆ ಮೇಡಮ್, ಪ್ರಭೆ, ಮಾತಾಡಿ. ಈ ಎಥರಿಕ್ ಒಂದು ಪ್ರಭೆ ಅಂತಕ್ಕಂಥದ್ದು ಶರೀರದ ಒಂದು ಅಯಸ್ಕಾಂತೀಯ ಬೆಳಕಿನ ಒಂದು ಅಭಿವೃದ್ಧಿ ಮ್ಯೂಟ್ ಮಾಡ್ಕೊಳ್ಳಿ. ಆಯ್ತಮ್ಮ, ಮ್ಯೂಟ್ ಆಗಿದೆ. ಸರ್ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸಂಜಯಮ್ಮ ಮ್ಯೂಟ್ ಮಾಡ್ಕೊಳ್ಳಿ. ಬೇರೆ ಯಾರು ಮಾಸ್ಟರ್ಸ್ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬ್ ಆಗ್ತಾ ಇದೆ. ಓಕೆ ಪ್ಲೀಸ್ ಕಂಟಿನ್ಯೂ ಮೇಡಮ್. ಮ್ಯೂಟ್ ಮಾಡಿದ್ದಾರೆ, ಮಾತಾಡಿ. ಸರಿ, ಓಕೆ ಸರ್. ನೋಡಿ ಮಾಸ್ಟರ್ಸ್, ಇಲ್ಲಿ ಆ ಪ್ರಭೆ ಏನಿದೆ ಅಲ್ವಾ, ಎಥೆರಿಕ್ ಪ್ರಭೆ ಅಂತಕ್ಕಂಥದ್ದು ಈ ಶರೀರದ ಒಂದು ಅಯಸ್ಕಾಂತೀಯದ ಒಂದು ಹೊರಗಿನ ಅಭಿವ್ಯಕ್ತತೆ ಮಾತ್ರ. ಅದನ್ನೇ ನಾವ್ ಏನ್ ಹೇಳ್ತೀವಿ ಇಲ್ಲಿ ಅಂತಂದ್ರೆ ಭೂತ ಅಂತ ನಾವ್ ಹೇಳ್ತೀವಿ, ದೆವ್ವ, ಭೂತ ಅಂತ ನಾವ್ ಹೇಳ್ತೀವಿ. ಏನು ಆ ಎಥೆರಿಕ್ ಪ್ರಭೆಯ ಒಂದು ಅಯಸ್ಕಾಂತೀಯ ಹೊರಗಿನ ಒಂದು ಅಭಿವ್ಯಕ್ತತೆ ಅಂತ ಒಂದು ಕರೀತಾ ಇರ್ತೀವಿ. ಮಾಸ್ಟರ್ಸ್ ಪ್ಲೀಸ್ ಮ್ಯೂಟ್. ಸಂಜಾತಮ್ಮ ಮ್ಯೂಟ್ ಮಾಡ್ಕೊಳ್ಳಿ. ಮಾಡಿದೆಮ್ಮ, ಮಾಡಿದೆ. ಅದೇಕೆ ಮ್ಯೂಟ್ ಮಾಡ್ಕೋತಾರೋ ಗೊತ್ತು. ನೋಡಿ ಮಾಸ್ಟರ್ಸ್, ಇಲ್ಲಿ ಒಬ್ಬ ಆರೋಗ್ಯವಂತ ವ್ಯಕ್ತಿ ಮರಣ ಹೊಂದಿದಾಗ ಈ ಭೂತ ಅಂತಕ್ಕಂಥದ್ದು ಸ್ವಲ್ಪ ಸಮಯ ಅಲ್ಲೇ ಇರುತ್ತೆ. ಏನದು ಭೂತ? ಇದೇ ಪ್ರಭೆ. ಯಾವಾಗ ಒಬ್ಬ ಆರೋಗ್ಯವಂತ ವ್ಯಕ್ತಿ ದೇಹ ತ್ಯಾಗ ಮಾಡಿದಾಗ, ಬಾಡಿ ವಿಕೆಟ್ ಮಾಡಿದಾಗ ಆ ಒಂದು ಪ್ರಭೆ ಅಂತಕ್ಕಂಥದ್ದು ಸ್ವಲ್ಪ ಸಮಯ ಅಲ್ಲಿಯೇ ಇರ್ತದೆ. ಅದಕ್ಕೆ ನಾವಲ್ಲಿ ಭೂತ ಅಂತ ನಾವು ಹೇಳ್ತಾ ಇರ್ತೀವಿ, ದೆವ್ವ ಅಂತ ಹೇಳ್ತಾ ಇರ್ತೀವಿ. ಅಂದ್ರೆ ಅದು ಶರೀರದಿಂದ ಬೇರ್ಪಟ್ಟ ಮೇಲೆ ಪ್ರತ್ಯೇಕವಾಗಿ ಸುಮ್ನೆ ಓಡಾಡ್ಕೊಂಡಿರ್ತಾ ಇರುತ್ತೆ. ಆದ್ರೆ ನೋಡಿ, ಯಾವಾಗಾದ್ರೂ ಕೆಲವೊಬ್ರು ಹೇಳ್ತಾ ಇರ್ತಾರೆ, ಸ್ಮಶಾನದ ಬಲ್ಲಿ ತಾವು ಒಂದು ನೀಲಿಯಾದ ಬೆಳಕನ್ನ ಕಂಡ್ವಿ ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ. ಇದು ಏನಪ್ಪಾ ಅಂತಂದ್ರೆ ಒಂದು ಹೊಸದಾದ ಶವ. ಏನು ಹೊಸದಾದ ಶವ ಅಂದ್ರೆ ಆಗತಾನೆ ಯಾರೋ ಒಬ್ರು ಮರಣ ಹೊಂದಿರ್ತಕ್ಕಂಥವ್ರು ಅಲ್ಲಿ ಸ್ಮಶಾನದಲ್ಲಿ ಒಂದು ಅಂತ್ಯಕ್ರಿಯೆಯನ್ನು ಮಾಡಿರ್ತಾರೆ. ಅದು ಹೊಸ ಶವ ಅನ್ಸ್ಕೊಳುತ್ತೆ. ಆ ಶವದ ಒಂದು ಶರೀರದ ಮೂಲಕ ಹೊರಬಂದಿರ್ತಕ್ಕಂಥ ಈ ಎಥೆರಿಕ್ ಶರೀರ, ಅದನ್ನ ಸ್ಮಶಾನದಲ್ಲಿ ನೋಡ್ತಾ ಇರ್ತಾರೆ. ಒಂಥರ ನೀಲಿ ಕಲರ್ ಕಾಣಿಸುತ್ತೆ, ಅದು ನೀಲಿ ಕಲರ್ ಬೆಳಕು ಕಾಣಿಸ್ತಾ ಇರುತ್ತೆ. ಅದನ್ನೇ ಕೆಲವೊಬ್ರು ಭಯ ಪಟ್ಕೊಳ್ತಿರ್ತಾರೆ, ದೆವ್ವ ದೆವ್ವ. ಆದ್ರೆ ಅದು ದೆವ್ವ ಅಲ್ಲ, ಭೂತ ಅಲ್ಲ. ಅದು ಆ ವ್ಯಕ್ತಿಯ, ಸಾವನ್ನಪ್ಪಿದ ವ್ಯಕ್ತಿಯ ಎಥೆರಿಕ್ ದೇಹ. ಕೆಲವು ಸಾಮಾನ್ಯ ಜನರಲ್ಲಿ ಅದೊಂದು ತಪ್ಪು ಕಲ್ಪನೆ ಇದೆ, ದೆವ್ವ ಇದೆ, ಭೂತ ಇದೆ ಅಂತ ಏನ್ ಹೇಳ್ತಾರಲ್ವ ಮಾಸ್ಟರ್, ಅದೊಂದು ತಪ್ಪು ಕಲ್ಪನೆ. ಇದನ್ನೇ, ಈ ಎಥೆರಿಕ್ ಅನ್ನೇ ಅವರು ಈ ದೇಹದ ಬಗ್ಗೆ ಅವ್ರಿಗೆ ನಾಲೆಜ್ ಇಲ್ಲ. ಹಾಗಾಗಿ ಅವ್ರು ಅದನ್ನ ದೆವ್ವ, ಭೂತ ಅಂತ ಹೇಳಿ ಭಯ ಪಟ್ಕೋತಾರೆ. ಬಟ್ ಭಯ ಪಟ್ಕೋತಕ್ಕಂತ ಅವಶ್ಯಕತೆ ಇಲ್ಲ. ಅದು ಆ ವ್ಯಕ್ತಿಯ ಎಥೆರಿಕ್ ದೇಹ ಆಗಿರುತ್ತೆ ಮಾಸ್ಟರ್ಸ್. ನೆಕ್ಸ್ಟ್ ನೋಡಿ, ಹೇಗಪ್ಪಾ ಅಂದ್ರೆ ನೋಡಿ, ಒಂದು ಕುದಿಯುತ್ತಿರುವ ಪಾತ್ರೆಯಿಂದ ಏನಪ್ಪಾ ಅಂದ್ರೆ ಹೊರಬರತಕ್ಕಂತ ಒಂದು ಒಲೆ ಮೇಲೆ ಒಂದ್ ನೀರ್ ಹಾಕಿ, ನಾವು ಈಗ ಟೀ ಮಾಡ್ತಿರ್ಬೇಕಾದ್ರೆ ಮೊದ್ಲ ನೀರ್ ಹಾಕಿ ಇಡ್ತೀವಿ ನಾವು. ಆ ನೀರ್ ಕುದಿತಾ ಕುದಿತಾ ಒಂದು ಆವಿ ರೂಪದಲ್ಲಿ ಮೇಲೆ ಹೋಗ್ತಾ ಇರುತ್ತೆ. ಆ ಆವಿಯ ಹೊಗೆಗೆ ಇಲ್ಲಿ ಏನ ಅಂದ್ರೆ ಇದನ್ನ ನಾವು ಹೋಲಿಸ್ಬೋದು. ಯಾವುದು? ಈ ಒಂದು ಎಥೆರಿಕನ್ನ. ಯಾವಾಗ ಆ ಪಾತ್ರೆ ತಣ್ಣಗಾಗ್ತಾ ಹೋಗುತ್ತಲ್ವಾ, ಅಲ್ಲಿ ಅದರ ಅಸ್ತಿತ್ವ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಅದೇ ರೀತಿ ಯಾವ ರೀತಿ ಆ ಒಂದು
ಪಾತ್ರೆಯಲ್ಲಿನ ಹವೆ ಆವಿ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತಲ್ಲ ಮಾಸ್ಟರ್ಸ್, ಅದೇ ರೀತಿ ಒಂದು ಶರೀರ ಸತ್ತ ನಂತರ ಅದರ ಸುತ್ತಲಿನ ಆ ಒಂದು ಪ್ರಭೆ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ. ಕೆಲವೊಮ್ಮೆ ಇದು 7 ದಿನಗಳ ಕೆಲವೊಂದ್ ಸಮಯ ಏನಾಗ್ತದೆ ಅಂದ್ರೆ ವ್ಯಕ್ತಿ ಸತ್ತ 7 ದಿನಗಳ ನಂತರನೂ ಕೂಡ ಅದು ಇರ್ತದೆ ಕೆಲವೊಂದು ಸಮಯಗಳಲ್ಲಿ. ಮತ್ತೆ ನಾವು ಈಗ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವ್ ಹೇಳಿದ್ವಿ, ನಾವು ತಿಂದಂತಹ ಅನ್ನ ಒಂದು ಜೀರ್ಣಿಸಿ ಶಕ್ತಿಯಾಗಿ ಮಾರ್ಪಾಟಾಗೋದು ಕೂಡ ಈ ಒಂದು ಎಥೆರಿಕ್ ಅಲ್ಲಿ ಅಂತ. ಅಂದ್ರೆ ಉಳಿದ ಒಂದು ಇದು ಎಥೆರಿಕ್ ದೇಹ ಅಂತಕ್ಕಂಥದ್ದು ಒಂದು ಕಾರ್ಯ ನೋಡಿ ಮಾಸ್ಟರ್ಸ್, ಎಂತ ಅದ್ಭುತವಾದ ಕೆಲಸ ಮಾಡ್ತದೆ ಅಂದ್ರೆ ನಾವು ನಮ್ಮ ದೇಹಕ್ಕೆ ಆಹಾರವನ್ನು ಕೊಡ್ತೀವಿ, ಆಮೇಲೆ ಆ ಅನ್ನ ಅಲ್ಲಿ ಆ ಆಹಾರ ಜೀರ್ಣಿಸಿ ಅಲ್ಲಿ ಏನಾಗ್ತದೆ ಅಂದ್ರೆ ಶಕ್ತಿಯಾಗಿ ಮಾರ್ಪಡಿಸ್ತಕ್ಕಂಥದ್ದು ಇದೇ ಒಂದು ಎಥೆರಿಕ್ ದೇಹದಲ್ಲಿ. ಮತ್ತೆ ಉಳಿದಂತಹ ಒಂದು ವ್ಯರ್ಥ ಕಸ ಇರುತ್ತಲ್ಲ ಮಾಸ್ಟರ್ಸ್, ಅದನ್ನು ದೇಹದಿಂದ ಹೊರ ಹಾಕ್ತಕ್ಕಂತ ಕೆಲಸನೂ ಕೂಡ ಈ ಎಥೆರಿಕ್ ದೇಹ ಮಾಡ್ತದೆ. ಹಾಗೆ ಈ ಎಥೆರಿಕ್ ದೇಹವನ್ನು ನಾವು ಶುದ್ಧೀಕರಣ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ ಕೆಲವೊಂದು ಪ್ರಾಣಾಯಾಮಗಳನ್ನು ಮಾಡ್ಬೋದು, ಇಲ್ಲ ಮುಖ್ಯವಾಗಿ ಧ್ಯಾನ ಸಾಧನೆ, ಈ ಆನಾಪಾನಸತಿ ಧ್ಯಾನ ಅಂತಕ್ಕಂಥದ್ದು. ಸತತವಾಗಿ ನಾವು ಧ್ಯಾನಾಭ್ಯಾಸದಲ್ಲಿ ತೊಡಗಿಕೊಂಡಿದ್ದೆ ಆದ್ರೆ ನಮ್ಮ ಎಥೆರಿಕ್ ದೇಹವನ್ನು ನಾವು ಏನಪ್ಪಾ ಅಂದ್ರೆ ಶುದ್ಧಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹೀಗೆ ನೋಡಿ 7 ಶರೀರಗಳನ್ನು ನಾವು ಶುದ್ಧೀಕರಣ ಮಾಡ್ಕೊಳ್ಳೋದಿದೆ. ಈ ಎಥೆರಿಕ್ ದೇಹ ಕೂಡ ಅಷ್ಟೇ ಇಂಪಾರ್ಟೆಂಟ್ ಮಾಸ್ಟರ್ಸ್. ಹಾಗಾಗಿ ಎಲ್ರೂ ಕೂಡ ಹೆಚ್ಚಾಗಿ ಧ್ಯಾನ ಸಾಧನೆಯಲ್ಲಿ ತೊಡಗಿಕೊಳ್ಳಿ ಅಂತ ಹೇಳ್ತಾ, ಧ್ಯಾನಾಭ್ಯಾಸವನ್ನು ಸತತವಾಗಿ ಮುಂದುವರಿಸಿ ಅಂತ ಹೇಳ್ತಾ, ಮಹೋದರ್ ಫೌಂಡೇಶನ್ ಬೆಂಗಳೂರು ಅವರು ಈ ಒಂದು ಎಥೆರಿಕ್ ದೇಹದ ಬಗ್ಗೆ ಒಂದು ಜ್ಞಾನವನ್ನು ಹಂಚಿಕೊಳ್ಳಿಕ್ಕೆ ಈ ಒಂದು ಅವಕಾಶ ನಮ್ಗೆ ಕೊಟ್ಟಿದ್ದಕ್ಕೆ ಫೌಂಡೇಶನ್ ರಂಗನಾಥ್ ಸರ್ ಅವರು ಇಲ್ಲೆಲ್ಲ ಈ ಝೂಮ್ ಅಲ್ಲಿ ಜಾಯ್ನ್ ಆಗಿರ್ತಕ್ಕಂತ ಎಲ್ಲಾ ಆತ್ಮ ಬಂಧುಗಳಿಗೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ನಮ್ಮ ಈಗ ಗಿರಿಜಾ ಅವರು ಒಂದು ಅದ್ಭುತವಾದಂತ ಒಂದು ಭಾಷಣವನ್ನು ಮಾಡಿದ್ದಾರೆ, ಉಪನ್ಯಾಸವನ್ನು ಕೊಟ್ಟಿದ್ದಾರೆ. ಈ ಉಪನ್ಯಾಸಕ್ಕೆ ತಾವೆಲ್ಲ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಬೇಡ, ಅಟ್ಲೀಸ್ಟ್ ಒಂದು ಕೂತಿರೋ ಕಡೆ, ನೀವು ಹೇಗೆ ಕೂತಿರೋ ಗೊತ್ತಿಲ್ಲ, ಎಲ್ಲರೂ ಚಪ್ಪಾಳೆ ಮೂಲಕ ಅವ್ರಿಗೆ ಕೃತಜ್ಞತೆಗಳನ್ನ ಅರ್ಪಿಸೋಣ. ಬಹಳ ಚೆನ್ನಾಗಿತ್ತು ಈ ಕಾರ್ಯಕ್ರಮ. ಹೇಳ್ಬೇಕು ಅಂದ್ರೆ ಒಂದು ವಿಶಿಷ್ಟವಾದಂತ ವಿಷಯ. ಮೇಡಮ್, ಇದರಲ್ಲಿ ನಾವೆಲ್ಲರೂ ಬಹಳಷ್ಟು ಜನಕ್ಕೆ ಸಂಶಯಗಳು ಇರ್ಬೋದು, ಅದನ್ನ ಕೇಳ್ಕೊಳ್ಳೋಣ. ಅದಕ್ಕೆ ಮೊದಲು ಮೇಡಮ್, ಈಗ ತಾವು ಏನ್ ಹೇಳಿದ್ರಿ, ನಮ್ಮ ಶರೀರ ಮ್ಯಾಗ್ನೆಟಿಕ್ ಅಯಸ್ಕಾಂತ ಶಕ್ತಿ ಅಂತ, ಅದು ಶರೀರದ ಸುತ್ತಲೂ ಒಂದು ಪ್ರಭಾವಳಿ ಅಂತ ಹೇಳ್ತೀವಲ್ಲ ನಾವು, ಓರಾ ಅಂತ ಹೇಳ್ಬೋದಲ್ಲ, AURA ಓರಾ ಅಂತ ಹೇಳ್ಬೋದಲ್ಲ ಮೇಡಮ್? ಅದಕ್ಕೂ ಇದಕ್ಕೂ ವ್ಯತ್ಯಾಸ? ಆರ ಬೇರೆ ಸರ್, ಇದು ದೇಹ ಸರ್. ಇದು ಓರಾಗೂ ಇದಕ್ಕೂ ಡಿಫ್ರೆನ್ಸ್ ಇದೆ ಅಂತೀರಾ? ಈಗ ಓರಾಗೂ ಇದಕ್ಕೂ ಡಿಫ್ರೆನ್ಸ್ ಇದೆ ಅಂತೀರಾ ಮೇಡಮ್? ಈಗ ನಾವು ಅಯಸ್ಕಾಂತೀಯ ಶಕ್ತಿ ನಮ್ ಸುತ್ತಲೂ ಆವರಿಸಿರುತ್ತೆ ಅಂದ್ರಲ್ಲ, ಒಬ್ಬ ವ್ಯಕ್ತಿ ಮಲಗಿದ್ದಾಗ ಅವನ ಸುತ್ತಲೂ 6 ಇಂಚಿನಷ್ಟು ಪವರ್ ಅಯಸ್ಕಾಂತೀಯ ಶಕ್ತಿ ಬಂದಿರುತ್ತೆ ಅಂತ. ಎಷ್ಟೋ ಸರಿ ನಮಗೆ ನಾವು ಕೂತಿರ್ತೀವಿ ಅಥವಾ ಏನೋ ಮಾಡ್ದಾಗ ಕೂತಿರ್ತೀವಿ, ಯಾರಾದ್ರೂ ಬಂದು ಸುಮ್ಮನೆ ಸ್ಪರ್ಶ ಮಾಡಿದ್ರೆ ಮೈ ಜುಮ್ ಅನ್ನುತ್ತೆ, ಅಥವಾ ಕೂದಲೆಲ್ಲ ನಿಮಿರ್ ಕೊಡುತ್ತೆ. ಇದು ಬಹಳ ಜನಕ್ಕೆ ಅನುಭವ ಆಗುತ್ತೆ. ಏನ್ ಈಗ ಟೆಸ್ಟ್ ಮಾಡಿದ್ವಿ ಅಂತ. ಅಂದ್ರೆ ಅವ್ನು ಏನೋ ಒಂದು ಜ್ಞಾನದಲ್ಲಿ ಇರ್ತಾನೆ, ಅಥವಾ ಯಾವುದೋ ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಇರ್ತಾನೆ. ಆವಾಗ ಈ ಎಥೆರಿಕ್ ಬಾಡಿ ಏನ್ ಇದಿದೆ, ಮ್ಯಾಗ್ನೆಟಿಕ್ ಶಕ್ತಿ ಇದೆ, ಅಯಸ್ಕಾಂತೀಯ ಶಕ್ತಿ,
ಅದಲ್ಲ ಆಕ್ಟಿವೇಟ್ ಆಗಿರುತ್ತೆ ಅಂತ ಹೇಳ್ಬೋದಾ ಮೇಡಮ್? ಏನ್ ಹೇಳ್ತೀರಾ ಅದಕ್ಕೆ? ಎಸ್ ಸರ್. ಎಸ್ ಸರ್, ನಾವು ಕೆಲವೊಮ್ಮೆ ನಮಗ್ ಗೊತ್ತಿಲ್ದಂಗೆ ಕೂಡ್ತಿರ್ತೀವಿ. ಇನ್ನೊಂದ್ ಏನಂದ್ರೆ ಕೆಲವೊಂದು ಬಟ್ಟೆಗಳು ಏನಾದ್ರು ಹಾಕೋಬೇಕಾದ್ರೆ ಸುಮ್ನೆ ಯಾರಾದ್ರೂ ಟಚ್ ಮಾಡಿದ್ರೆ ಸಟ್ ಶಾರ್ಟ್ ಹೊಡ್ದಂಗ ಆಗುತ್ತೆ ನೋಡಿ ಸರ್. ಹೌದು 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 ಹೌದು, ಇದಾಗತ್ತೆ ಮೇಡಮ್. ಅದು ಹಾ ಸರ್, ಅದು ಅಯಸ್ಕಾಂತೀಯ ಒಂದು ವಲಯದ ಪ್ರಭಾವಳೇನೆ ಸರ್. ಅದೊಂದು ಅನುಭವ ಅಂತ ಹೇಳ್ಕೋಬಹುದು. ಅನುಭವ, ಅದೊಂದು ಅನುಭವ ಸರ್. ಹಾ ಸರ್. ಆಮೇಲೆ ಇದೊಂದು ಪ್ರಶ್ನೆ ಕೇಳಿ ಆಮೇಲೆ ಮಿಕ್ದವ್ರಿಗೆ ಬಿಟ್ಕೊಡ್ತೀನಿ. ಅದೊಂದು ಇಂಪಾರ್ಟೆಂಟ್. ಈಗ ಶರೀರ ಮೃತನಾದ ಮೇಲೆ ಮನುಷ್ಯನ ಶರೀರ ಒಂದು ಸುಮಾರು 7 ದಿವಸದವರೆಗೂ ಒಂದು ಎಥರಿಕ್ ಬಾಡಿ ಇರುತ್ತೆ ಅಂತ ಹೇಳಿದ್ರಿ. ಇದರಿಂದನೇ ನಮ್ಮ ಗರುಡ ಪುರಾಣದಲ್ಲೂ ಹೇಳ್ತಾರೆ ಏನಂದ್ರೆ, ಈ ನಮ್ಮ ಶರೀರ ಈಗ ಮೇಲ್ಗಡೆ ಅದು ಸತ್ತ ನಂತರದಲ್ಲಿ ಆತ್ಮ ಮೇಲ್ಗಡೆ ಹೋಗಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ಎಥರಿಕ್ ಬಾಡಿ ಅಂತ ನಾವು ಅನ್ಕೋಬಹುದು ಅಂತ ಈ ವಿಷಯದಲ್ಲಿ ಪ್ರಸ್ತುತವಾಗಿ ಹೇಳ್ಕೋಬಹುದು. ಇದು ಹೋಗಿ ಕೆಳಗಡೆ ನೋಡ್ತಾ ಇರುತ್ತೆ ಅಂತ. ಇವ್ರೇನು ನನ್ನ ಏನಕ್ಕೆ ಹೀಗೆ ನಾನು ಮಲಗಿದ್ದೀನಿ, ನನ್ನ ಶರೀರ ನನ್ನನ್ನು ಯಾಕೆ ನೋಡ್ತಾ ಇದ್ದಾರೆ, ಇವರು ನನ್ನ ಯಾರು ಗಮನಿಸ್ತಾನೆ ಇಲ್ವಲ್ಲ, ಯಾಕೆ ಕಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅದು ಹೇಳ್ಕೊಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಅದಕ್ಕೋಸ್ಕರನೇ ನಾವು ಧರ್ಮೋದಕ, ಪಿಂಡೀಕರಣ ಅಂತ 7, 9, 10ನೇ ದಿವಸದವರೆಗೂ ಈ ಕಾರ್ಯಕ್ರಮಗಳು ಮಾಡ್ತಾರೆ. ಕೊನೆಗೆ ವೈಕುಂಠ ಸಮಾರಾಧನೆ ಅಂತ ಮಾಡ್ತಾರೆ. ಅದನ್ನ ಕಳಿಸೋದಿಕ್ಕೆ ಅಂತ ಮಂತ್ರಪೂರ್ವಕವಾಗಿ ಮಾಡುವಂತ ಕಾರ್ಯಗಳು ಶಿವಗಣಾರಾಧನೆ, ಆಮೇಲೆ ಇನ್ನು ಕೆಲವು ಕಡೆ ವೈಕುಂಠ ಸಮಾರಾಧನೆ ಅಂತೆಲ್ಲ ಮಾಡ್ತಾರೆ. ಅದು ಒಂದು ಕ್ರಿಯೆ, ಮಂತ್ರಗಳಿಗೂ ಮಾಡೋದು ಕ್ರಿಯೆಗೆ ಈಗ ಏನು ಎಥರಿಕ್ ಬಾಡಿ ಅಂದ್ರಲ್ಲ, ಅದನ್ನ ಕಳಿಸ್ಕೊಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದಾ ಮೇಡಮ್? ಇದಕ್ಕೆ ಹೇಳ್ಬೋದಲ್ವಾ? ಇಲ್ಲ ಸರ್, ಅವರ ಒಂದು ಸಂಪ್ರದಾಯದ ಒಂದೊಂದು ಪದ್ಧತಿಗಳು ಅವೆಲ್ಲ ಅವ್ರ ಹಿಂದಿನಿಂದಲೂ ಮಾಡ್ಕೊಂಡ್ ಬಂದಿರ್ತಾರೆ. ಇಲ್ಲಿ ಏನಪ್ಪಾ ಅಂದ್ರೆ ನಾವು ಅದು ಶುದ್ಧೀಕರಣಗೊಳ್ಬೇಕಂದ್ರೆ ಧ್ಯಾನ ಮಾತ್ರ ಸರ್, ಮಾತ್ರ ಸಾಧ್ಯ, ಧ್ಯಾನದಿಂದ ಮಾತ್ರ ಸರ್. ಈಗ ಒಂದೊಂದು ಧರ್ಮದಲ್ಲಿ ಒಂದೊಂದು ರೀತಿಯ ಪದ್ಧತಿಗಳು ಇರ್ತವೆ. ಹೌದು ಹೌದು. ಬಟ್ ಇರೋದು ಒಂದೇ ಆತ್ಮ ಒಂದೇ ಸತ್ಯ. ಬಟ್ ಒಂದೊಂದು ಜನ್ಮದಲ್ಲಿ ಒಂದೊಂದು ಜಾತಿಯಲ್ಲಿ ಹುಟ್ತಾ ಇರುತ್ತೆ, ಅದ ಒಂದು ಇಷ್ಟದ ಮೇರೆಗೆ. ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಒಂದು ಜಾತಿಯಲ್ಲಿ ಹುಟ್ಟಿದ್ಮೇಲೆ ಆ ವ್ಯಕ್ತಿ ಸತ್ತ ನಂತರ ಅಲ್ಲಿ ಒಂದು ಏನೇನೋ ಸಂಸ್ಕಾರಗಳು ಮಾಡ್ತಾರೆ. ಬಟ್ ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ಜಾತಿಯಲ್ಲಿ ಹುಟ್ಟಿದ್ಮೇಲೆ ಮತ್ತೆ ಅಲ್ಲಿ ಆ ಒಂದು ಜಾತಿಯ ಪದ್ಧತಿಗಳ ಅನುಸಾರವಾಗಿ ಶವ ಸಂಸ್ಕಾರ ಮಾಡ್ತಾರೆ. ಅಲ್ಲಿನ ಒಂದು ಪದ್ಧತಿಗಳು ಮುಂದೆ ಹೇಳಿದ್ರಲ್ವಾ, ಸತ್ತ ನಂತರ ಒಂದೊಂದು ಏನ್ ಪದ್ಧತಿಗಳು ಏನ್ ಇದಾವಲ್ವಾ, ಈ ಪಿಂಡ ಪ್ರದಾನ ಮಾಡೋದಾಗಿರ್ಬೋದು, ಈ ತರ ಏನೇನೋ. ಹಾಗೆ ಒಂದೊಂದು ಜನ್ಮಕ್ಕೂ ಒಂದೊಂದು ತರ ಪದ್ಧತಿಗಳು ಆತ್ಮಕ್ಕೆ ಬರ್ತಾ ಇರುತ್ತೆ. ಆಗುತ್ತಲ್ವ ಸರ್? ಅಲ್ಲಿ ಯಾವ್ದು ಕರೆಕ್ಟ್ ಯಾವ್ದಂತ ನೀವು ಇಲ್ಲಿ ಇದ್ ಮಾಡ್ತೀವಿ? ಸಾಧ್ಯನೇ ಇಲ್ಲ. ಒಂದು ಆತ್ಮ ಎಷ್ಟು ಜನ್ಮಗಳನ್ನ ತೆಗೆದುಕೊಳ್ತದೆ. ಹೌದು. ಕೆಲವೊಂದು ಸರ್ತಿ ಅಂದ್ರೆ ತನಗೆ ಅಲ್ಲಿ ಎಲ್ಲಿ ಸತ್ತಿದ್ದಂತಾನು ಕೆಲವೊಂದು ಏನಾದ್ರೂ ಆಕ್ಸಿಡೆಂಟ್ ಆಗಿರ್ಬೋದು, ಎಲ್ಲೋ ಈ ಪ್ರಪಾತಗಳಲ್ಲಿ ಬಿದ್ದು ಸತ್ತು ಹೋಗಿರ್ಬೋದು. ಅಲ್ಲಿ ಏನು ಆ ದೇಹನ ಗುರ್ತಿಡ್ಲಿಕ್ಕೂ ಆಗಲ್ಲ, ಯಾರು ತಂದು ಕೂಡ ಅದು ಮಾಡ್ಲಿಕ್ಕೂ ಸಾಧ್ಯವಾಗದೆ ಇರ್ತಕ್ಕಂತ ಪರಿಸ್ಥಿತಿ. ಹೌದು. ಅದಕ್ಕೆ ಒಂದು ಸಂಸ್ಕಾರ ಮಾಡದೇ ಇರ್ತಕ್ಕಂತ ಒಂದು ಪರಿಸ್ಥಿತಿ ಅನ್ಕೊಳ್ಳಿ. ಅಂತ ಟೈಮಲ್ಲಿ ಅವ್ರು ಸತ್ತಿದ್ದು ಗೊತ್ತಿರಲ್ಲ ಒಬ್ರೊಬ್ರಿಗೆ. ಅಂತ ಟೈಮಲ್ಲಿ ನೀವ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಏನ್ ಮಾಡಕ್ಕಾಗೋದಿಲ್ಲ. ಅದು ಏನು ಮಾಡ್ಲಿಕ್ಕೆ, ಇವ್ರು ಸತ್ತಿದ್ದಾರೆ ಅಂತನೂ ಗೊತ್ತಿರಲ್ಲ, ಇದಾರೋ ಇಲ್ವೋ ಅನ್ನೋದು ಗೊತ್ತಿರಲ್ಲ. ಆವಾಗ ನೀವ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಖಂಡಿತ ಏನು ಇಲ್ಲ ಸರ್. ಇಷ್ಟೇ, ಅವ್ರವ್ರ ಒಂದು ಜಾತಿ ಪದ್ಧತಿಗಳಿಗೆ ನೋಡಿ ಮಾಡ್ತಾ ಹೋಗ್ತಾರೆ. ಏನೋ ಒಂದು ನಂಬಿಕೆ, ಜನರಲ್ಲಿ ನಂಬಿಕೆ, ಅದು ಅವ್ರವ್ರ ನಂಬಿಕೆ ಬರುತ್ತೆ. ಈಗ ತಮ್ಮ ಪ್ರಕಾರ ನಮ್ಮ ಏನ್ ಪದ್ಧತಿ ಇದೆ, ಏನ್ ಸಪ್ತಕೋಶಗಳು ನಾವ್ ಏನ್ ಹೇಳಿದ್ವಿ, ಒಂದು ಭೌತಿಕ ಶರೀರಕ್ಕೆ 6 ಸೂಕ್ಷ್ಮ ಶರೀರಗಳು ಬಂದು ಸೇರ್ಕೊಳತ್ವೆ. ಅವುಗಳನ್ನೆಲ್ಲ ನಾವು ಧ್ಯಾನದ ಮೂಲಕ ಒಂದು ಹಿಡಿತದಲ್ಲಿ ತಗೋಬಹುದು, ಒಂದು ಸಾಧನೆ ಮಾಡ್ಕೋಬಹುದು. ನಮ್ಮಲ್ಲಿ ಒಂದು ದೊಡ್ಡ ಒಂದು ಮ್ಯಾಗ್ನೆಟಿಕ್ ಪವರ್ಸ್ ನ ಸಾಧಿಸ್ಕೊಳಕ್ ಅನುಕೂಲ ಆಗುತ್ತೆ ಅನ್ನೋದನ್ನ ನೀವು ನಮ್ಗೆ ತೋರಿಸಿದ್ರಿ. ಧನ್ಯವಾದಗಳು ಮೇಡಮ್. ಮತ್ತೆ ಯಾರಾದ್ರೂ ಪ್ರಶ್ನೆ ಕೇಳ್ಬೋದು, ಪರಿಹಾರ ಮಾಡ್ಕೋಬಹುದು. ತಮ್ಮ ಅಭಿಪ್ರಾಯಗಳಿದ್ರೆ, ತಮ್ಮ ಎಕ್ಸ್ಪೀರಿಯನ್ಸಸ್ ಇದ್ರೆ ಕೇಳ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಶೋಧ ಅವರು, ಶಿವಕುಮಾರ್ ಅವರು, ಮತ್ತೆ ಯಾರಾದ್ರು?
ಯಾರಾದ್ರೂ ಮಾತಾಡೋರಿದ್ದೀರಾ? ಸಂಶಯಗಳು ಪರಿಹಾರ ಮಾಡ್ಕೊಳ್ಬಹುದು. ಇದು ಉತ್ತಮವಾದಂತ ವೇದಿಕೆ, ಅದ್ಭುತವಾದಂತ ವಿಷಯ ಇದು. ಇವತ್ತು ನಮಗೆ ಸಿಕ್ಕಿರುವಂತದ್ದು ಬಹಳಷ್ಟು ವಿಶಿಷ್ಟವಾದಂತ ವಿಷಯ. ಏನಕ್ಕೆ ಅಂದ್ರೆ ಈ ಸರ್ವ ರೋಗಾನಿಕಿ ಒಂದು ಔಷಧಿ ಇದೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಶರೀರದ ಸರ್ವ ರೋಗಗಳಿಗೂ ಧ್ಯಾನ ಒಂದೇ ಮದ್ದು ಅನ್ನೋದನ್ನ ಕೊನೆಗೆ ತಂದು ಅವ್ರು ಹೇಳಿದ್ರು. ಇದರ ಮೂಲ ಏನಪ್ಪಾ ಅಂತಂದ್ರೆ, ನಮ್ಮ ಬ್ರಹ್ಮರ್ಷಿ ಪತ್ರಿಜಿ ಗುರುಗಳು ಧ್ಯಾನದ ಬಗ್ಗೆನೇ ಅವ್ರು ಸಾಕಷ್ಟು ಸಂಶೋಧನೆ ಮಾಡಿ ಅದರಲ್ಲಿ ಸಾಕ್ಷಾತ್ಕಾರ ಪಡ್ಕೊಂಡ್ರು. ನಿನ್ನೆ ತಾನೇ ಅವ್ರ ಹುಟ್ಟಿದಬ್ಬ ಆಗಿದೆ. ಆ ಸಾಕ್ಷಾತ್ಕಾರಗೊಂಡಂತ ಗುರುಗಳು ಈ ವಿಷಯದಲ್ಲಿ ಆ ದಿವಸದಲ್ಲಿ ನಮಗೆ ಇದೊಂದು ಲೆಕ್ಚರ್ ಸಿಕ್ಕಿರೋದು. ಈ ಉಪನ್ಯಾಸವನ್ನ ನಮ್ಮ ಗಿರಿಜಾ ಅವರು ಹೇಳಿರೋದು ಅದ್ಭುತವಾದಂತ ನಮಗೆ ವಿಷಯಗಳು ಸಂಗ್ರಹಿಸೋದಕ್ಕೆ ಅನುಕೂಲ ಆಯ್ತು. ನಮ್ಮ ಜೀವನದಲ್ಲಿ ಹೊಸದಾಗಿ ನಾವು ಬದಲಾವಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಸಹಕಾರ ಆಗುತ್ತೆ. ಧ್ಯಾನದ ಬಗ್ಗೆ ಹೆಚ್ಚು ನಾವು ಗಮನ ಕೊಡೋದಕ್ಕೆ ಸಹಾಯ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮತ್ತೆ ಈಗ ಯಾರಾದ್ರೂ ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ತಮ್ಗೆ ಗೊತ್ತಿರೋರು, ಈಗ ಒಂದು ಒಳ್ಳೆ ವೇದಿಕೆ ಇದು. ಗಿರಿಜಾ ಅವ್ರು ಸಿಕ್ಕಿದ್ದಾರೆ, ಇವಾಗ ಅವ್ರು ಮಾತಾಡೋಣ, ನಮ್ಮ ಸಂಶಯಗಳನ್ನ ತಿಳ್ಕೊಳ್ಳೋಣ. ನಾನು ಭಾಗ್ಯರಾಜ್ ಅವ್ರು ಮಾತಾಡೋಣ. ಸರ್, ನಮಸ್ತೆ ಮೇಡಮ್. ನಮಸ್ತೆ ಸರ್. ನನಗೊಂದು ಡೌಟ್ ಇದೆ ಮೇಡಮ್. ಏನಂದ್ರೆ, ಈಗ ಸತ್ತಂತ ವ್ಯಕ್ತಿಯ ಆತ್ಮವನ್ನ ಕರೆಸಿ ನಾವು ಮಾತಾಡಬಹುದು, ಅವ್ರ ಜೊತೆ ಅವರು ಕೊನೆ ಉಸಿರೆಳಿದಾಗ ಅವರ ಮನಸ್ಸಲ್ಲಿ ನೋವಿತ್ತ, ಖುಷಿ ಇತ್ತ, ಅವ್ರ ಆತ್ಮ ತೃಪ್ತಿಯಾಗಿ ಸಾವನ್ನಪ್ಪದ್ರ ಅಂತ ಹೇಳಿ ತಿಳ್ಕೊಬಹುದು ಅಂತ ಹೇಳ್ತಾರೆ. ಅದು ಸಾಧ್ಯನಾ ಮೇಡಮ್? ಎಸ್ ಮೇಡಮ್, 100% ಸಾಧ್ಯ. ಮಾತಾಡ್ಬೋದು, ನೀವು ಏನಾದ್ರೂ ಕೇಳ್ಬೋದು, ಬಟ್ ಅದಕ್ಕೊಂದು ಪದ್ಧತಿ ಇದೆ. ಸುಮ್ನೆ ಹೆಂಗ್ ಬಂತ ಹಂಗೆ ನೀವು ಯಾರನ್ನಾದ್ರೂ ಕರೆದು ಹಾಗೆ ಮಾತಾಡೋಗಿಲ್ಲ. ಕೆಲವೊಂದು ತೊಂದರೆಗಳಿಗೆ ಸಿಕ್ಕಾಕೋತಕ್ಕಂತ ಸಾಧ್ಯತೆ ಇದೆ. ಸೊ ಅದಕ್ಕೊಂದು ಪದ್ಧತಿ ಇದೆ. ನಾವು ಯಾರನ್ನಾದ್ರೂ, ಈಗ ನಮ್ಮ ಒಂದು ರಕ್ತ ಸಂಬಂಧಿಗಳೇ ಆಗಿರ್ಬೋದು, ನಮ್ಮ ಒಡ ಹುಟ್ಟಿದವರೇ ಆಗಿರ್ಬೋದು, ಯಾರೇ ತೀರ್ಕೊಂಡಿರ್ಲಿ, ಬಟ್ ನಾವು ಮಾತಾಡ್ಬೇಕು ಅವ್ರ ಜೊತೆಗೆ ತೀರ್ ಹೋದ್ಮೇಲೆ ಅಂದ್ರೆ ಅದಕ್ಕೊಂದು ಪದ್ಧತಿ ಇದೆ ಮೇಡಮ್. ಆ ಪದ್ಧತಿಯ ಪ್ರಕಾರ ನಾವು ಅವ್ರನ್ನ ಕರೆದು ನಾವು ಮಾತಾಡ್ಬೋದು. ಸಾಧ್ಯ ಇದೆ. ನೀವು ಹೇಳ್ಬೋದು, ಅವರು ನಿಮ್ ಜೊತೆ ಮಾತಾಡ್ತಾರೆ, ಕೇಳ್ಕೋಬಹುದು. ನಿಮ್ ಏನಿದ್ರು ಕೇಳ್ಬೋದು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್ ಅಮ್ಮ. ಮತ್ತೆ ಯಾರಾದ್ರೂ ಮಾತಾಡೋರು? ಭಾಗ್ಯರಾಜ್ ಅವ್ರು ಮಾತಾಡಿದ್ದಾರೆ, ಧನ್ಯವಾದಗಳು ಅವರಿಗೆ. ಉತ್ತಮವಾದ ಪ್ರಶ್ನೆ ಕೇಳಿದ್ರು ಅವರು. ಶಿವಕುಮಾರ್ ಅವರು, ಯಶೋಧ ಅವರು, ತಮಗೇನ್ ಅನಿಸ್ತಾ ಇದೆ ತಿಳಿಸ್ಬೋದು. ಯಾರು ಮಾತಾಡ್ಬೇಕು ಅಂತಿದಾರ? ಶಿವಕುಮಾರ್ ಅಂತ ಹೇಳಿ ಸರ್. ನಮಸ್ಕಾರ. ನಮಸ್ಕಾರ ಶಿವಕುಮಾರ್, ಮಾತಾಡಿ ಸರ್. ನಮಸ್ಕಾರ ಶಿವಕುಮಾರ್ ಮಾತಾಡಿ ಸರ್. ಮೈಕ್ ಆನ್ ಮಾಡ್ಕೊಳ್ಳಿ ಸರ್. ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ ಸರ್, ಮಾತಾಡಿ ಸರ್. ಶಿವಕುಮಾರ್ ಮೈಕ್ ನ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ಮೇಡಮ್ ಅವ್ರೆ, ಸತ್ಯಕ್ಕೆ ಆತ್ಮ ಬೇರೆದು ಶರೀರದ ಹೋಗಿ ಪ್ರವೇಶ ಆಗ್ತದಲ್ಲ, ಆತ್ಮ ಜೊತೆ ಹೆಂಗ್ ಮಾತಾಡ್ಬೋದು ಸರ್? ಕ್ಲಿಯರ್ ಇಲ್ಲ ಸರ್ ಸೌಂಡ್. ಮೇಡಮ್ ಹೇಳಿ. ಸತ್ತ ನಂತರ ಆತ್ಮ ಬೇರೆ ಶರೀರ, ಬೇರೆ ಪ್ರಾಣಿ ಪಕ್ಷಿನಲ್ಲಿ ಪ್ರವೇಶ ಆಗ್ತದ ಅಂತ ಹೇಳ್ತಾರಲ್ಲ ಮೇಡಮ್ ಅವ್ರೆ, ಅದ್ರ ಜೊತೆ ಆತ್ಮ ಜೊತೆ ಮಾತಾಡೋದು ಹೆಂಗ ಅಂತ ಕೇಳ್ತಾ ಇದೀನಿ ಮೇಡಮ್ ಅವ್ರೆ. ಅದೇ ಸರ್, ಅದಕ್ಕೊಂದು ಪದ್ಧತಿ ಇದೆ ಅಂತ ಹೇಳಿದ್ನಿ ಅಲ್ವಾ ನಾನು. ಇನ್ನೊಂದೇನು ಅಂದ್ರೆ, ಇಲ್ಲಿ ನೀವು ಸತ್ತ ಒಬ್ಬ ವ್ಯಕ್ತಿ ಪ್ರಾಣಿ ಪಕ್ಷಿಯಾಗಿ ಹುಟ್ಟತಾನೆ ಅಂತ ಕೇಳ್ತಾ ಇದ್ದೀರಿ, ಬಟ್ ಹಾಗಲ್ಲ ಸರ್. ಇಲ್ಲಿ 5 ಸಾಮ್ರಾಜ್ಯಗಳನ್ನ ನಾವು ನೋಡ್ತಾ ಬರ್ತಿದೀವಿ. ಏನೋ ಒಂದು ಆತ್ಮ ಒಂದು ಖನಿಜ ಸಾಮ್ರಾಜ್ಯದಲ್ಲಿ ಎಷ್ಟೋ ಜನ್ಮಗಳನ್ನು ತೆಗೆದುಕೊಂಡು ಬಂದಿರುತ್ತೆ. ನೆಕ್ಸ್ಟ್ ವೃಕ್ಷ ಸಾಮ್ರಾಜ್ಯದಲ್ಲಿ ಒಂದು ಸಸ್ಯ ಸಾಮ್ರಾಜ್ಯ ಅಂತ ಹೇಳ್ತೀವಿ ನಾವು, ಗಿಡ ಮರಗಳು, ಸಸ್ಯಗಳು. ಆ ಒಂದು ಸಾಮ್ರಾಜ್ಯದಲ್ಲಿ ಅನೇಕ ಜನ್ಮಗಳನ್ನು, ಅಲ್ಲಿಯೂ ಕೂಡ ಅನೇಕ ಅನುಭವಗಳನ್ನು ಪಡೆದುಕೊಂಡಿರುತ್ತೆ. ನೆಕ್ಸ್ಟ್ ಪ್ರಾಣಿ ಸಾಮ್ರಾಜ್ಯದಲ್ಲಿ, ಅಲ್ಲಿಂದ ಈ ಒಂದು ಮಾನವ ಸಾಮ್ರಾಜ್ಯಕ್ಕೆ ನಾವೆಲ್ಲರೂ ಕೂಡ ಎಲ್ಲಾ ಸಾಮ್ರಾಜ್ಯದಲ್ಲಿ ಎಷ್ಟೋ ಜನ್ಮಗಳನ್ನ ತೆಗೆದುಕೊಂಡು ಈ ಹಂತಕ್ಕೆ ನಾವು ಬಂದಿದೀವಿ ಇಲ್ಲಿಗೆ.
ಅಂದ್ರೆ Okay, ನೆಕ್ಸ್ಟ್ madam. ಈಗ ಮನುಷ್ಯನಾಗಿ ನಾವು ಹುಟ್ಟಿದ್ಮೇಲೆ ನಾವು ಪ್ರಾಣಿ ಪಕ್ಷಿಗಳ ಒಂದು ಜನ್ಮಗಳನ್ನು ತೆಗೆದುಕೊಳ್ಳೋದಿಲ್ಲ. ಮತ್ತೆ ನಾವು ಹುಟ್ಟಿ ಬರೋದು ಅದು ಮನುಷ್ಯನಾಗೆ. ಅದು ಮುಗೀತು Okay, ನಮ್ದು madam. ಅಲ್ಲಿಗೆ. Okay. ಎಲ್ಲಾ ಸಾಮ್ರಾಜ್ಯಗಳನ್ನ ದಾಟಿ ಬಂದಿದೀವಿ ನಾವು. ಖನಿಜ ಸಾಮ್ರಾಜ್ಯ Okay. ದಾಟಿದೀವಿ, ಅದು ಇನ್ನೊಂದು ಇದು ವೃಕ್ಷ ಸಾಮ್ರಾಜ್ಯ ದಾಟಿದ್ವಿ, ಪ್ರಾಣಿ ಸಾಮ್ರಾಜ್ಯ ದಾಟಿ ಬಂದ ಮೇಲೆನೆ ನಮಗ್ ಮನುಷ್ಯ ಜನ್ಮ ಅಂತಕ್ಕಂಥದ್ದು ಸಿಕ್ಕಿರ್ತಕ್ಕಂಥದ್ದು. ಮತ್ತೆ ಇಲ್ಲಿಂದ ಪ್ರಾಣಿ ಸಾಮ್ರಾಜ್ಯಕ್ಕೆ ಹಾಗೆಲ್ಲ ಇರೋದಿಲ್ಲ ಸರ್. ಅದು ಮತ್ತೆ ಹುಟ್ಟೋದಾದ್ರೆ ಮನುಷ್ಯನಾಗೆ ಹುಟ್ಟತಕ್ಕಂಥದ್ದಿದೆ. ಇನ್ನೊಂದು ಮೇಡಮ್ ಅವ್ರೆ, ಸರ್ ಹೇಳಿದ್ರು ಗರುಡ ಪುರಾಣದಲ್ಲಿ ಪಾಪ ಮಾಡಿದ್ರು ನರಕಕ್ಕೆ ಹೋಯ್ತಾರ, ಪುಣ್ಯ ಮಾಡಿದ್ರು ಸ್ವರ್ಗಕ್ಕೆ ಹೋಯ್ತಾರ ಅಂತ ಹೇಳ್ತಾರ ಮೇಡಮ್ ಅವ್ರೆ. ಇಲ್ಲ ಸರ್, ಹಂಗೆಲ್ಲ ಇಲ್ಲ. ಅಂದ್ರೆ ಇದು ಆತ್ಮ ತನ್ನ ಒಂದು ಕರ್ಮಗಳಿಗೆ ಅನುಸಾರವಾಗಿ ತಾನು ಅನುಭವಿಸ್ತಕ್ಕಂಥದ್ದೇ ಇಲ್ಲಿ ಸ್ವರ್ಗ ನರಕ. ಕೆಟ್ಟ Okay, ಕರ್ಮ okay, madam. ಮಾಡಿದ್ರೆ ಅದು ಕೆಟ್ಟದ್ದನ್ನ ಅನುಭವಿಸ್ತದೆ, ಅದೇ ಅಲ್ಲಿ ನರಕ ತರ್ಕ ಆಗುತ್ತೆ. ನರಕ ಆಗುತ್ತೆ. ಜೀವನ ಮುಂದಿನ ಈ ಜನ್ಮದಲ್ಲಿ ನೀವೇನಾದ್ರೂ ಕೆಟ್ಟ ಕೆಲಸ ಮಾಡಿದ್ರೆ ಅದು ನಿಮ್ಮನ್ನ ಆ ಕರ್ಮ ಬಿಡೋದಿಲ್ಲ, ನೀವು ಅನುಭವಿಸ್ಲೇಬೇಕು. ಕೆಟ್ಟದ್ದನ್ನ ಮಾಡಿದ್ರಿ ಅಂದ್ರೆ ಕೆಟ್ಟದ್ದೇ ಆಗುತ್ತೆ ನಿಮ್ಗೆ. Okay, ಇಲ್ಲ okay, madam ಒಳ್ಳೇದನ್ನು ಅವ್ರೆ. ಮಾಡಿದ್ದೆ ಆದ್ರೆ ಆ ಒಳ್ಳೆ ಕರ್ಮದ ಫಲ ಅನ್ನೋದು ನಿಮ್ಗೆ ಒಳ್ಳೆ ಫಲವನ್ನ ನೀಡ್ತದೆ. Thank you, madam ಅವ್ರೆ. ನಮ್ಮ ಇವ್ರು ಶಿವಕುಮಾರ್ ಅವ್ರಿಗೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಹಿಂದಿನ ಜನ್ಮದ ನಾವು ತಗೊಂಡ್ಬಂದಿರ್ತೀವಿ, ಅದನ್ನ ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತೀವಿ. ಕೆಲವರು ನೀವ್ ಅನ್ಬೋದು ಶಿವಕುಮಾರ್ ಈಗ ಅವ್ರೆ. ಸರ್ ಇನ್ನೊಂದೇನಂದ್ರೆ ಇಲ್ಲಿ ಮೇಲಿನ ಲೋಕಗಳಲ್ಲಿ ಕೆಲವೊಂದು, ಈಗ ರಾವಣ ಅಂತ ನಾವು ನೋಡ್ತೀವಿ, ಎಕ್ಸಾಂಪಲ್ ಹೇಳ್ತೀನಿ. ರಾವಣ ಅಂತಕ್ಕಂಥವ್ರು ಹಿರಣ್ಯಕಶಿಪು ಆಗಿ ಜನ್ಮ ತಗೊಂಡ್ರು. ಅವ್ರು ಏನು ಆಮೇಲೆ ಈ ಒಂದು ಆಧುನಿಕ ಯುಗದಲ್ಲಿ ಏನಪ್ಪಾ ಅಂದ್ರೆ ಅವರೇ ರಾವಣನೇ ಹಿಟ್ಲರ್ ಆಗಿ ಜನ್ಮ ತೆಗೆದುಕೊಂಡಿರ್ತಕ್ಕಂಥದ್ದು. ಎಷ್ಟು ಅಲ್ಲಿ ಹೋದ್ಮೇಲೆ ನಾನ್ ಮತ್ತೆ ಒಳ್ಳೆ ಕೆಲಸ ಮಾಡಿ ಮತ್ತೆ ಒಳ್ಳೆ ಒಂದು ದಾರಿಯಲ್ಲಿ ನಾನು ಇರ್ಲಿಕ್ ಪ್ರಯತ್ನ ಪಡ್ತೀನಿ ಅಂತ ಅವ್ರು ಹೇಳಿ ಬರ್ತಿದ್ರು. ಮತ್ತೆ ಇಲ್ಲಿ ಬಂದು ಅದನ್ನೇ ಮಾಡ್ತಾ ಇದ್ರು. ಹಿರಣ್ಯಕಶಿಪುವಿನ ಕಥೆನೂ ನಿಮಗ್ ಗೊತ್ತು, ರಾವಣನ ಕಥೆನೂ ನಿಮಗ್ ಗೊತ್ತು. ನಾನು ಹೆಚ್ಚಾಗಿ ನಿಮ್ಗೆ ಹೇಳಲಿಕ್ಕೆ ಇಷ್ಟ ಪಡಲ್ಲ, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಈಗ ಹಿಟ್ಲರ್ ಅವರ ಒಂದು ಸರ್ವಾಧಿಕಾರತ್ವ ನೀವು ನೋಡಿರ್ಬೋದೆಲ್ಲ ಹಿಸ್ಟ್ರಿಯಲ್ಲಿ, ಎಲ್ರೂ ಗೊತ್ತಿರ್ತಾರೆ. ಅದೇ ರಾವಣನ ಒಂದು ಜನ್ಮಗಳೇ ಇವು, ಹಿರಣ್ಯಕಶಿಪು, ಹಿಟ್ಲರ್. ಅಲ್ಲಿ ಏನಾಗುತ್ತೆ ಅಂದ್ರೆ ಅಂತ ಒಂದು ಕ್ರೌರ್ಯದಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಸಾವಿನ ನಂತರ ಅವರಿಗೆ ಅಲ್ಲಿ ಕತ್ತಲ ಕೋಣೆಗಳು ಅಂತ ಇರ್ತವೆ ಮಾಸ್ಟರ್ಸ್. ಅವನ ನರಕ ಅಂತ ಹೇಳ್ಬೋದು. ಆ ಕತ್ಲ ಕೋಣೆಯಲ್ಲಿ ಹಾಕಿದ್ಮೇಲೆ ಮತ್ತೆ ಅದ ಅನುಭವಿಸ್ತಕ್ಕಂಥದ್ದೆಲ್ಲ ನರಕ ಅಂತಾನೆ ನಾವು ಹೇಳ್ಬೇಕಾಗುತ್ತೆ. ಅಂತವ್ರನ್ನೆಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಕತ್ತಲೆ ಕೋಣೆಗಳು ಅಂತ ಒಂದು ಜಗತ್ತಿರುತ್ತೆ ಅಲ್ಲಿ, ವ್ಯಕ್ತಿ ಸತ್ತ ನಂತರ ಅಂತಲ್ಲಿ ಹಾಕ್ತಾರೆ ಅವ್ರಿಗೆ ಒಯ್ದು. ಅದನ್ನ ನಾವು ನರಕ ಅಂತ ಅನ್ಬೋದು. ಹೇಳಿ, ಮಾತಾಡಿ ಶಿವಕುಮಾರ್, ಮಾತಾಡಿ. ಯಮಲೋಕ ಅಂತಾರಲ್ಲ ಸರ್, ಯಮಲೋಕ ಸತ್ಯ ಅನ್ಬೋದಾ ಮೇಡಮ್? ಈ ಬಗ್ಗೆ ಏನ್ ಹೇಳ್ತೀರಾ? ಶಿವಕುಮಾರ್ ಯಮಲೋಕದ ಬಗ್ಗೆ ಹೇಳ್ತಾ ಇದ್ದಾರೆ. ಯಮಲೋಕ ಅನ್ನೋದು ಕೂಡ ಸತ್ಯ ಸರ್, ಎಲ್ಲ ಇರೋದೇ. ಅದು ಒಂದು ಲೋಕ ಇದೆ. ಬಟ್ ಯಮ ಅಂತಂದ್ರೆ ಯಾರು ಭಯ ಪಟ್ಕೊಳ್ಬೇಕಾಗಿಲ್ಲ ಇಲ್ಲಿ. ಯಾಕೆ ಅಂದ್ರೆ ಅವರು ಕೂಡ ಮಾಸ್ಟರ್ಸ್, ಅವರು ಕೂಡ ದೇವತೆಗಳು. ಅವ್ರು ನಮ್ಗೆ ಎಷ್ಟೋ ಹೆಲ್ಪ್ ಮಾಡ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ನಮ್ಮ ಕರ್ಮವನ್ನ ನಾವು ಅನುಭವಿಸೋದಿರುತ್ತೆ, ನಾವು ಅವ್ರನ್ನ ನೋಡಿ ಭಯ ಪಡ್ತಾ ಇರ್ತೀವಿ. ಸಾವು ಅಂದಾಕ್ಷಣ ಭಯ ಮನುಷ್ಯನ್ಗೆ. ಯಾಕಂದ್ರೆ ಇನ್ನೊಂದೇನಂದ್ರೆ ನೋಡಿ, ಅವ್ರದೊಂದು ಲೆಕ್ಕಾಚಾರ ಇರುತ್ತೆ. ಒಂದು ಸೋಲ್ ಭೂಮಿ ಮೇಲೆ ಬಂದು ಅದ್ರ ಅಂತ್ಯದವರೆಗೂ ಏನೇನ್ ಮಾಡಿರುತ್ತೆ ಅನ್ನೋದು ಅಲ್ಲಿ ಚಿತ್ರಗುಪ್ತ ಅವರ ಕೈಯಲ್ಲಿ ಆ ಲಿಸ್ಟ್ ಇರುತ್ತೆ. ಅಲ್ಲಿ ಹೋದ್ಮೇಲೆ ಅವರೆಲ್ಲ ಓದ್ತಾರೆ, ಅದಕ್ ಮತ್ತೆ ಮುಂದೆ ಏನು ಎಲ್ಲ ಅಲ್ಲಿ ನಡೀತವೆ, ಒಂದು ಡಿಸ್ಕಸ್ ಅನ್ನೋದು ಒಂದು ಸೋಲ್ ಬಗ್ಗೆ. ಬಟ್ ಇನ್ನೊಂದೇನಂದ್ರೆ ಸಾವಿನ ಒಂದು ಹತ್ತಿರದಲ್ಲಿ ಇರ್ಬೇಕಾದ್ರೆ ಅವರು ಭಯ ಪಟ್ಕೋತಿರ್ತಾರೆ. ಅವ್ರು ಬಂದಂಗ ಆಗ್ತಾರೆ, ಹಿಂಗ ಅವ್ರು ಬಂದ್ ನಮ್ಮನ್ನ ಎಳ್ಕೊಂಡು ಹೋಗ್ಬಿಡ್ತಾರೆ. ಎಮ್ಮೆ ಮೇಲೆ ಕೂತ್ಕೊಂಡು ಅವ್ರು ಬರೋದು, ಅದ ಏನಂತೀರಿ ಅದು
ಕೊರಡೆಗ ಹಾಕ್ತಾರಲ್ವಾ ಮಾಸ್ಟರ್, ಹಗ್ಗದ್ದು ಯಮಪಾಶ ಯಮಪಾಶ. ಎಸ್ ಸರ್, ಯಮಪಾಶ. ಅದನ್ನ ಹಾಕಿ ಎಳ್ಕೊಂಡ್ ಹೋಗ್ತಾರೆ ಅಂತ ಈ ರೀತಿ ಎಲ್ಲ ಒಂದು ನಂಬಿಕೆ ಜನರಲ್ಲಿ. ಅದರಿಂದಾನೇ ಭಯ ಪಟ್ಕೊಳ್ತಕ್ಕಂಥದ್ದು. ಬಟ್ ಇಲ್ಲ ಮಾಸ್ಟರ್ಸ್, ಭಯ ಪಟ್ಕೊಳ್ತಕ್ಕಂಥದ್ದು ಏನು ಇಲ್ಲ. ಅವ್ರು ನಮ್ಗೆ ಎಷ್ಟು ಹೆಲ್ಪ್ ಮಾಡ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರಂದ್ರೆ ನೋಡಿ, ಅಲ್ಲಿ ನಾವು ಮೇಲಿನ ಲೋಕಗಳಿಂದ ನಾವು ಭೂಮಿಗ್ ಬರ್ಬೇಕಾದ್ರೆ ನಾವ್ ಅವ್ರಿಗೆ ಹೇಳೇ ಬಂದಿರ್ತೀವಿ. ಅಲ್ಲಿ ಏನಪ್ಪಾ ಅಂತಂದ್ರೆ ಅವ್ರಿಗೆ ಏನ್ ಹೇಳಿರ್ತೀವಂದ್ರೆ, ನೀವು ಸ್ವಲ್ಪ ನಮ್ಮ ಸಾವಿನ ಸಮಯ ಸಮೀಪ ಬರ್ತಾ ಇದ್ದಾಗೆ ಸ್ವಲ್ಪ ನಮಗೆ ಎಚ್ಚರಿಸ್ರಿ ನೀವು ಅಂತ ನಾವೇ ಹೇಳಿ ಬಂದಿರ್ತೀವಿ. ಅದನ್ನ ಎಚ್ಚರ ಮಾಡಕ್ಕೆ ಅವ್ರು ಬರ್ತಿರ್ತಾರೆ ಅಷ್ಟೇ. ನಾವೇ ಹೇಳಿ ಬಂದಿರ್ತೀವಿ, ಮತ್ತೆ ಅವ್ರು ಬಂದ್ರೆ ಇಲ್ಲಿ ಹಂಚ್ಕೊಳ್ಳೋರು ನಾವೇ. ತಿಳಿತಲ್ವಾ ಮಾಸ್ಟರ್ಸ್? ಅವ್ರ ನಿಮ್ಗೆ ನಿಮ್ಮ ಒಂದು ದೇಹ ಬಿಡುವ ಸಮಯ ಬಂತು ಅಂತ ನಮಗೆ ಎಚ್ಚರ ಮಾಡ್ಲಿಕ್ಕೆ ಬರ್ತಾ ಇರ್ತಾರ ಅಷ್ಟೇ ಹೊರತು ಅವ್ರಲ್ಲಿ ಏನು ಇಲ್ಲ. ಎಷ್ಟು ಒಳ್ಳೆಯವರು ಇರ್ತಾರೆ ಎಲ್ಲ. ಯಮ ಆಗಿರ್ಬೋದು, ಚಿತ್ರಗುಪ್ತ ಆಗಿರ್ಬೋದು, ನಮ್ಗೆಲ್ರಿಗೂ ಅಷ್ಟು ಪ್ರೀತಿನಿಂದ ಕಾಣ್ತಾರೆ. ನಮ್ಗೆ ಎಲ್ಲದಕ್ಕೂ ಅವ್ರು ಹೆಲ್ಪ್ ಮಾಡ್ತಿರ್ತಾರೆ ಮಾಸ್ಟರ್ಸ್. ಅದು ನಮ್ಮ ಅಜ್ಞಾನ. ಅವ್ರ ಬಗ್ಗೆ ನಾವು ಈ ರೀತಿ ನಾವು ಒಂದು ಭಯ ಇಟ್ಕೊಂಡಿದೀವಲ್ಲ, ಅದು ಅವರ ಅಜ್ಞಾನ ಅನ್ಕೋಬೇಕು ಮಾಸ್ಟರ್ಸ್. ಓಕೆ, ಇದಕ್ಕೆ ಆನ್ಸರ್ ಸಿಕ್ತು ಅನ್ಕೊಂಡಿದ್ದೀನಿ. ಮತ್ತೆ ಮಾಸ್ಟರ್ಸ್ ಮತ್ತೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಮತ್ತೆ ಯಾರಾದ್ರೂ ಮಾತಾಡೋದಿದ್ದೀರಾ ತಮ್ಮ ಸಂಶಯ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಅಥವಾ ವಿಚಾರ ವಿನಿಮಯ ಮಾಡ್ಕೊಳ್ಳೋಕೆ, ತಮ್ಮ ಅನುಭವಗಳನ್ನ ಹಂಚಿಕೊಳ್ಳೋದಿಕ್ಕೆ? ಗಿರಿಜಾ ಅವರು ವೇದಿಕೆಯಲ್ಲಿದ್ದಾರೆ, ಅವ್ರ ಹತ್ರ ಈಗ ಮಾತಾಡಿ ಏನಾದ್ರು ವಿಷಯಗಳನ್ನ ತಿಳ್ಕೊಬಹುದು, ಚರ್ಚಿಸಬಹುದು. ಯಾರು ಇಲ್ವಾ? ಮಾತಾಡ್ತೀರಾ? ಐ ಥಿಂಕ್ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯ ನಮ್ಮ ಪ್ರಶ್ನೆ ಕೇಳೋದೇ ಬೇಕಾಗಿಲ್ಲ. ಅದಕ್ಕೆ ತಕ್ಕನಾಗೆ ಸರಳವಾಗಿ ನೀವು ನಮಗೆ ಒಂದು ಪರಿಹಾರಗಳನ್ನ ಸಿಂಪಲ್ ಆಗಿ ಎಲ್ಲ ತಿಳಿಸ್ಬಿಟ್ರಿ ನಮಗೆ. ಏನೋ ಎತ್ತರಿಕೆ ಮೇಡಮ್, ಮಿಕ್ಕಿದಿನ್ನ 6 ಶರೀರಗಳಲ್ಲಿ ಈಗ ನಮಗೆ ಭೌತಿಕ ಶರೀರ ನಮ್ದಾಯ್ತು, ಓಕೆ. ಈಗ ಎಥರಿಕ್ ಬಾಡಿ ಬಗ್ಗೆ ಹೇಳಿದ್ರೆ, ಇನ್ನು ಮಿಕ್ಕಿದ ಶರೀರಗಳ ಬಗ್ಗೆ ಇನ್ನು ಸಾಕಷ್ಟು ವಿಷಯಗಳು ತಿಳ್ಕೊಳ್ಳೋದು ಇದೆ ಅಲ್ವಾ ಮೇಡಮ್? ತಿಳ್ಕೊಬೇಕಾಗುತ್ತೆ. ಎಸ್ ಸರ್, 100% ಸರ್. ಇನ್ನು ಆಳವಾದ ಜ್ಞಾನ, ಒಂದೊಂದು ಶರೀರಗಳ ಬಗ್ಗೆ ಹೆಚ್ಚಿನ ಒಂದು ಜ್ಞಾನ ಅನ್ನೋದು ನಾವು ತಿಳ್ಕೊಳ್ತಕ್ಕಂತ ಅವಶ್ಯಕತೆನೂ ಇದೆ ಸರ್. ಅಂದ್ರೆ ಈ ಹಿಂದೆ ನಾನು ಇದೇ ಚಾನೆಲ್ ಅಲ್ಲೂ ಮನೋಮಯ ಕೋಶದ ಬಗ್ಗೆನು ನಾನು ಕ್ಲಾಸ್ ಮಾಡಿದ್ದೆ ಸರ್. ಅವಾಗ ಯಾವ್ದು ಮನೋಮಯ ಕೋಶ ಅಂತಂದ್ರೆ ಇದು ಆಸ್ಟ್ರಲ್ ಬಾಡಿ, ಅದ್ರ ಬಗ್ಗೆನು ಒಂದು ಕ್ಲಾಸ್ ಕೊಟ್ಟಿದ್ದೆ ಸರ್. ಇಲ್ಲಿ ಪ್ರತಿ ಒಂದು ದೇಹದ ಬಗ್ಗೆನು ಆಸ್ಟ್ರಲ್ ದೇಹ ಅಂತ ಇರುತ್ತೆ ಸರ್. ಎಥರಿಕ್ ಆಗೋಣ ನೆಕ್ಸ್ಟ್ ಅದೇ ಪ್ರತಿ ಒಂದು 7 ದೇಹಗಳ ಬಗ್ಗೆ. ಹಾ ಸರ್, ಫಸ್ಟ್ ಫಿಸಿಕಲ್ ಬಾಡಿ, ಭೌತಿಕ ದೇಹ, ಒಂದು ಸ್ಥೂಲ ಶರೀರ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಥರಿಕ್ ದೇಹ, ಸೂಕ್ಷ್ಮ ಶರೀರ ಅಂತ ನಾವ್ ಹೇಳ್ತೀವಿ. ನೆಕ್ಸ್ಟ್ ಇದು ಆಸ್ಟ್ರಲ್ ಬಾಡಿ, ಯಾವುದು ಮನೋಮಯ ಕೋಶ ಅಂತ ಹೇಳ್ತೀವಿ ಇದು. ನೆಕ್ಸ್ಟ್ ಕಾಜಲ್ ಬಾಡಿ, ವಿಜ್ಞಾನಮಯ ಕೋಶ ಅಂತ ಹೇಳ್ತೀವಿ. ಸುಪ್ರಾ ಕಾಜಲ್ ಬಾಡಿ 5ನೇದಾಗಿ. ಆನಂದಮಯ ಕೋಶ ಅಂತ ನಾವ್ ಅದಕ್ಕೆ ಹೇಳ್ತೀವಿ. ಆ ದೇಹಕ್ಕೆ ಸುಪ್ರಾ ಕಾಜಲ್ ಶರೀರಕ್ಕೆ ಆನಂದಮಯ ಕೋಶ ಅಂತ ನಾವ್ ಹೇಳ್ತೀವಿ. ನೆಕ್ಸ್ಟ್ ಇನ್ನು ಏನಪ್ಪಾ ಅಂತಂದ್ರೆ ಕಾಸ್ಮಿಕ್ ಬಾಡಿ ಅಂತ. ಕಾಸ್ಮಿಕ್ ಬಾಡಿ ಅಂದ್ರೆ ವಿಶ್ವಮಯ ಕೋಶ, ಕಾಸ್ಮಿಕ್ ಶರೀರ ಅದು. ನೆಕ್ಸ್ಟ್ ಲಾಸ್ಟ್ ನಿರ್ವಾಣಿಕ್ ಬಾಡಿ ಅಂತ ಹೇಳಿ, ನಿರ್ವಾಣಮಯ ಕೋಶ. ಅದ್ರ ಸ್ಪೆಷಾಲಿಟಿ ಏನ್ ಮೇಡಮ್? ನಿರ್ವಾಣಿಕ್ ಬಾಡಿ ಅದು ಬಹಳ ಕೇಳ್ಬೇಕು. ಬಿಡಿ ಈಗ ಸಮಯ ಇಲ್ಲ, ಅಲ್ಲಿ ಸಾಕಷ್ಟು ಸಮಯ ನಾವು ವಿನಿಯೋಗಿಸ್ತಿದ್ದೀವಿ. ಮತ್ತೆ ನೆಕ್ಸ್ಟ್ ಮುಂದಿನ ಒಂದು ಕ್ಲಾಸ್ ಗಳಲ್ಲಿ ನೋಡೋಣ ಅಂತ ಸರ್. ಪ್ರತಿಯೊಂದು ಒಂದೊಂದು ಶರೀರಗಳ ಬಗ್ಗೆನು ತಿಳ್ಕೊಳ್ತಕ್ಕಂತ ತುಂಬಾನೇ ಅವಶ್ಯಕತೆ ಇದೆ. ಹೌದು. ಬಟ್ ಇವತ್ತು ಎಥರಿಕ್ ಬಾಡಿ ಬಗ್ಗೆ, ಶರೀರದ ಬಗ್ಗೆ ಬಹಳಷ್ಟು ವಿಷಯಗಳನ್ನ ನಮಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಇವತ್ತಿಂದ. ಅದಕ್ಕೋಸ್ಕರ ನಾವು ನಮ್ಮ ಈ 14ನೇ ಬ್ಯಾಚಿನ ಸಮಸ್ತ ಮಾಸ್ಟರ್ಸ್ ಪರವಾಗಿ, ಮಹಾವತಾರ ಫೌಂಡೇಶನ್ ಬೆಂಗಳೂರಿನ ಪರವಾಗಿ ನಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮೇಡಮ್. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುದ್ರೆಗಳು ಮತ್ತು ಆಯುರ್ವೇದದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಡಾಕ್ಟರ್ ಯಶೋಧ ಮೈತ್ರಿ ಅಂತ ಅವರು ಮಾಡ್ತಾ ಇರ್ತಾರೆ. ನಮ್ಮ ಬೆಂಗಳೂರಿನ
ವೈಟ್ ಫೀಲ್ಡ್ ಆಫೀಸ್ನಲ್ಲೂ ಹೋಗಿ ಅಲ್ಲಿ ಕೆಲವು ಚಿಕಿತ್ಸೆಗಳನ್ನ ಅವರು ಕೊಡ್ತಾ ಇದ್ದಾರೆ. ವಾರದಲ್ಲಿ 1 ದಿವಸ 2 ದಿವಸ 3 ದಿವಸ ಅದನ್ನ ಜನರು ನಮ್ಮ ಮಾಸ್ಟರ್ಸ್ ಎಲ್ಲ ಅಥವಾ ಇತರ ಯಾರೇ ಜನಗಳಿಗೆ ಹೇಳ್ಬಿಟ್ಟು ಅಲ್ಲಿ ಪಡ್ಕೊಳ್ಳಬಹುದು. ಅವರು ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಅವರಿಂದ ತಿಳ್ಕೊಬಹುದು. ಹೀಗಾಗಿದ್ದೇನೆ. ಇದಕ್ಕೆಲ್ಲರಿಗೂ ನಾನು ಉತ್ಪೂರ್ವಕವಾದ ವಂದನೆಗಳು ಅರ್ಪಿಸ್ತೀನಿ. ಎಲ್ಲ ಮಾಸ್ಟರ್ಸ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಗಿರಿಜಾ ಅವರಿಗೆ ನಾವು ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಮತ್ತೆ ಮುಂದಿನ ನಾಳೆಯ 13ನೇ ತಾರೀಕು ನಾಳೆ 4 ಗಂಟೆಗೆ ಕರೆಕ್ಟಾಗಿ ಎಲ್ಲರೂ ಬರಬೇಕು. ಈ ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡೋಣ. ಲೇಟ್ ಮಾಡಬೇಡಿ, ಬೇಗ ಬನ್ನಿ. 4 ಗಂಟೆ 5 ನಿಮಿಷ ಮೊದಲೇ ಬಂದು ಕೂತ್ಕೊಂಡ್ರೆ ಸ್ಟಡಿ ಆಗ್ತೀರಾ. ಏನ್ ಮಾಡ್ಬೇಕು ಅನ್ನೋದೆಲ್ಲ ಒಂದು ಐಡಿಯಾ ಇರುತ್ತೆ. ಆಮೇಲೆ ನಾವು ಕಾರ್ಯಕ್ರಮನ ಶುರು ಮಾಡ್ಕೊಳ್ಳೋಣ. ಹಾಗೇನೆ ಕ್ಲೀನಾಗಿ ಸಂಪನ್ನಗೊಳಿಸ್ಕೊಳ್ಳೋಣ. ಧನ್ಯವಾದಗಳು. ಇವತ್ತಿನ ವಿಷಯವನ್ನ ಮನೆಯಲ್ಲಿ ಮನನ ಮಾಡ್ಕೊಳ್ಳಿ. ಏನ್ ಹೇಳಿದ್ದಾರೆ. ಆಮೇಲೆ ಇದು ನಾಳೆ ನಮ್ಗೆ ರೆಕಾರ್ಡ್ ಬರ್ಬೋದು. ಟಿವಿದು ಏನಿದೆ ವಿಡಿಯೋ ರೆಕಾರ್ಡಿಂಗ್ ಬರುತ್ತೆ. ಬಂದ್ರೆ ಅದನ್ನ ಕೂಲಂಕುಷವಾಗಿ ಮತ್ತೆ 2 ಬಾರಿ 3 ಬಾರಿ ಹಾಕೊಂಡು ಕೇಳಿ. ಅದು ಬಹಳಷ್ಟು ವಿಷಯಗಳು ಅರ್ಥ ಮಾಡ್ಕೊಳ್ಳುವಂಥದ್ದಿದೆ. ನಮ್ಮ ಜೀವನದಲ್ಲಿ ಧ್ಯಾನ ಅನ್ನೋದು ಎಷ್ಟು ಮಹತ್ತರವಾದದ್ದು ಅನ್ನೋದು ಗೊತ್ತಾಗುತ್ತೆ. ಹಾಗಂದ್ಮೇಲೆ ಮತ್ತೆ ಧ್ಯಾನ ಬಿಡೋದಿಲ್ಲ. ಧ್ಯಾನ ಈಸ್ ಎ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಹೇಗೆ ನಾವು ನಿದ್ದೆ ಮಾಡ್ತೀವಿ, ಹೇಗೆ ಊಟ ಮಾಡ್ತೀವಿ, ಹಾಗೆ ಧ್ಯಾನ ಅನ್ನೋದು ಬೇಕೇ ಬೇಕು ಅನ್ನೋದು ನಮಗೆ ತಿಳುವಳಿಕೆ ಬರ್ತದೆ. ಈಗ ಮಹತ್ವ ಬರ್ತಾ ಇದೆ, ಸ್ವಲ್ಪನೇ ಬರ್ತಾ ಇದೆ. ಈಗ ಅದು ನಮ್ಮ ಜೀವನದ ಒಂದು ಯಾವುದು ಅಲ್ವೇ ಅಲ್ಲ, ಇದೇ ಬೇಕು ನನಗೆ, ಧ್ಯಾನ ಬಿಟ್ಟರೆ ಬೇರೆ ಏನಿಲ್ಲ ಅನ್ನೋದಕ್ಕೆ ಬರ್ತೀವಿ. ಯಾಕೆಂದ್ರೆ ಆರೋಗ್ಯ ಸಿಗುತ್ತೆ. ಈಗ ಸ್ವಲ್ಪ ಸಣ್ಣ ಪುಟ್ಟ ಕಾಯಿಲೆ ಇದೆ ಅಂತಂದ್ರೆ ಡಾಕ್ಟರ್ ಹತ್ರ ಹೋದ್ರೆ ಸಾಕು. ಏನಿಲ್ಲ ನಮ್ಗೆ ಅಸಿಡಿಟಿ, ಹೊಟ್ಟೆ ಉರಿ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ನಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೇನೆ ಎಲ್ಲಾ ರೀತಿ ಸ್ಕ್ಯಾನಿಂಗ್ ಮಾಡಿಸ್ಬಿಡ್ತಾರೆ. ಒಂದು 20,000 30,000 ಬಿಲ್ ಮಾಡ್ಬಿಡ್ತಾರೆ. ಅದ್ರ ಬದಲು ಸಿಂಪಲ್ ಆಗಿ ನಮ್ಮ ಯಶೋಧ ಹೇಳಿದ್ರು, ಶುಂಠಿ ಮತ್ತು ನಿಂಬೆ ಹಣ್ಣನ್ನ ಶುಂಠಿ ಮತ್ತು ಸಾಲ್ಟ್ ಸ್ವಲ್ಪ ಚೂ ಮಾಡಿ ಒಳ್ಳೇದು ಅಂತ. ಈ ತರ ಸಾಕಷ್ಟು ಟಿಪ್ಸ್ ಎಲ್ಲ ಇದೆ. ಹಾಗೆ ಅದನ್ನೆಲ್ಲ ನಾವು ಮಾಡ್ಕೋಬಹುದು. ಅದೇ ರೀತಿಯಾಗಿ ನಮ್ಮ ಏನು ಶರೀರದ ಬಗ್ಗೆ ಏನ್ ಹೇಳಿದ್ದಾರೆ, ಧ್ಯಾನದ ಬಗ್ಗೆ, ಆ ಧ್ಯಾನದಿಂದ ನಮ್ಮ ಆರೋಗ್ಯನ ಸುಧಾರಿಸ್ಕೋಬಹುದು ಅಂದಾಗ ನಾವ್ಯಾಕೆ ಮಾಡ್ಕೋಬಾರ್ದು. ಧ್ಯಾನದ ಕಡೆ ಗಮನ ಕೊಡೋಣ. ಪತ್ರಿಜಿ ಗುರುಗಳಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸೋಣ. ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋದಕ್ಕೆ ಮೊದಲು ಗಿರಿಜಾ ಗುಲ್ಬರ್ಗ ಅವರಿಗೆ ಹಾಗೂ ಯಶೋಧ ಮೈತ್ರಿ ಅವರಿಗೆ ನಮಸ್ಕಾರಗಳನ್ನು ತಿಳಿಸಿ ಸಂಪನ್ನಗೊಳಿಸ್ತಾ ಇದ್ದೀನಿ. ಎಲ್ಲ ಮಾಸ್ಟರ್ಸ್, ಇಂದಿನ ಕಾರ್ಯಕ್ರಮ ಸಂಪನ್ನಗೊಳಿಸ್ತಾ ಇದ್ದೀವಿ. ಶುಭರಾತ್ರಿ. ನಾಳೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.